ನಿಮ್ಮ ಅಪ್ಪಂಗಿಂತ ಜಾಸ್ತಿ ಕೋಪ ನನಗೆ ಅಂತ. ಹಾ ಪಾಪ ಗುರು ಹೊರಗಡೆ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಕೃಷ್ಣ ಬೆಶ್ಚರಾಯ ನಮಃ. ಹಲೋ ಸರ್. ಯಾರಪ್ಪ ನೀನು? ಸರ್ ನಿಮ್ಮ ಜೊತೆ ಮಾತಾಡ್ಬೋದಾ? ಯಾವನೋ ನೀನು? ಮಾಡೋಕೆ ಬೇರೆ ಕೆಲಸ ಇಲ್ವಾ ನಿನಗೆ? ಮನೆ ಮುಂದೆ ಜಾಗ ಖಾಲಿ ಇದೆ ಅಂತ ಬಂದು ನಿಂತ್ಕೊಂಡ್ಬಿಡೋದಾ? ಟೈಮ್ ಪಾಸ್ ಮಾಡೋಕೆ ಬೇರೆ ಜಾಗ ಇಲ್ವಾ ನಿನಗೆ? ಹೋಗಲ್ಲ. ಏನು ಮಾಡ್ತಾ ಇರ್ತೀರಾ ಮನೆ ಬಾಗಿಲಲ್ಲಿ? ಯಾವನೋ ಬಂದು ನಿಂತಿರ್ತಾನೆ. ಎಲ್ಲೋದವನು ಶಾರುಖ್ ಖಾನು. ಸಂಜೆ ನಾನು ಬರೋಷ್ಟರಲ್ಲಿ ಮನೇಲಿ ಬಿದ್ದಿರ್ಬೇಕು. ಇವ್ರ ಮನೆ ಬಾಗಿಲಲ್ಲಿ ಅಲ್ಲೇ ಹೊಡಿತಾ ಸರ್. ಇನ್ನೂ ಹೋಗಿಲ್ವೇನಾ? ಸರ್ ನೋಡಕ್ ಚೆನ್ನಾಗಿದ್ದೀನಿ ಸರ್ ನಾನು. ನೀನು ಹೆಂಗಾದ್ರೂ ಇರು, ನನಗೇನಾ? ಅಲ್ಲ ಸರ್, ಪ್ಲೀಸ್ ಹೇಳಿ ಸರ್. ಚೆನ್ನಾಗಿದೆಯಾ, ಆದ್ರೆ ಸ್ವಲ್ಪ ಹೈಟ್ ಕಮ್ಮಿ ಅಷ್ಟೇ. ಅಲ್ಲ ಸರ್, ತುಂಬಾ ಚೆನ್ನಾಗಿ ದುಡಿತೀನಿ, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ನಿಮ್ಮ ಮಗಳು ಕೊಟ್ಟು ಮದುವೆ ಮಾಡ್ತೀರಾ ಸರ್? ಅಯ್ಯೋ, ಅದಕ್ಕಲ್ಲ ಸರ್, ಹೇಳೋದ್ ಕೇಳಿ ಸರ್. ಸುಮ್ಮನೆ ಬೆಳಗ್ಗೆ ಬೆಳಗ್ಗೆ ಏನಿದಲ್ಲ ಸರ್. ಕುಮಾರಸ್ವಾಮಿ ಲೇಔಟಲ್ಲಿ ಒಬ್ರು ಅತ್ತೆ ಇದ್ರು, ಅವ್ರಿಗೆ ಹೆಣ್ಮಕ್ಳು ಇರಲಿಲ್ಲ. ಅಲ್ಲಾದ್ರೂ ಉಟ್ಬಾರ್ದಾಗಿತ್ತೇನೆ? ಅಲ್ಲಾದ್ರೂ ಉಟ್ಬಾರ್ದಾಗಿತ್ತಾ? ಹೆಣ್ ಕೇಳಿದ್ರು ಹೊಡಿತಾರಲ್ಲೇ. ಮದುವೆ ಹೆಂಗೆ? ಹೊಡಿಬೇಡಿ ಸರ್, ಮಾತಾಡ್ತೀನಿ. ಹೊಡಿಬೇಡಿ ಸರ್. ಹೊಡೆದ್ಬಿಡೋಣ? ಹೇಳು. ಬಾ ಮನೆಗೆ ಬಂದು ಹೆಣ್ ಕೇಳು ಅಂತ ಹೇಳಿದ್ಲು. ಹೋದೆ, ಅದೇನು ತಿಂದೆ. ಅವಳು ಮೊದಲ ತರ ಸಿಗ್ತಾಳೇನೋ? ಮಾತಾಡಿಸ್ತಾಳ? ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ಲವ್, ಅವ್ರಪ್ಪ ನಿಂಗೆ ಹೊಡಿಬೇಕಾದ್ರೆ ಅವಳು ಮಳ್ಳಿ ಥರ ಮೂಲೆಯಲ್ಲಿ ನಿಂತಿಲ್ಲ. ಹಂಗಂದ್ರೆ ನೀನು ಟಾಟಾ ಕಣೋ, ಹೆಣ್ಮಕ್ಳು ಕಣೋ ಅವರು. ತುಂಬ ಯೋಚನೆ ಮಾಡ್ತಾರೆ. ನನ್ನ ಮಕ್ಳ ನೀವುಗಳೇ ಓಡೋಗೋಡೋಗಿ ಒದ್ದೆ ತಿನ್ಕೊಂಬರ್ತೀರಾ. ನಾವು ಅದೇ ತಿನ್ಬೇಕು ಬಿಡ. ಯಾಕೆಂದ್ರೆ ಹುಡುಗಿನ ಅರ್ಥ ಮಾಡ್ಕೊಳಕ್ಕಾಗದೆ ನಾವೇ ತಲೆ ಚಿಚ್ಕೊಳ್ಳೋ ಬದಲು ಅವ್ರ ಮನೆಯವ್ರು ಆವಾಗ ಬಂದು ಹೊಡ್ಬಿಟ್ಟು ಹೋಗ್ತಿದ್ರೆ, ನಾವು ಹುಡುಗಿಗೋಸ್ಕರ ಒದೆ ತಿಂತ ಇದೀವಂತ ಯಾವತ್ತಾದ್ರೂ ಅವ್ರಿಗೂ ಪ್ರೀತಿ ಬರುತ್ತಲ್ವಾ ಹಂಗ ಅನ್ಕೊಂಡು ನಾವು ಒದೆ ತಿನ್ನೋಣ ಬಿಡ. ಆದ್ರೆ ಅವ್ರಪ್ಪ ಹೊಡೆದ್ಬಿಟ್ಟು ಇನ್ನೊಂದ್ ಕಡೆ ಕರ್ಕೊಂಡೋಗಿ ಹೊಡೆದಾಕಣ. ಏನ ಇನ್ನೊಂದ್ ಕಡೆ ಹೊಡೆದ? ಇಲ್ಲಿ ಹೊಡೆದು ಸಾಕಾಗಿಲ್ಲ ಅಂತ ಅವನಿಗೆ? ಹುಡುಗರಂದ್ರೆ ಏನ್ ಅನ್ಕೊಂಡಿದ್ದ ಅವನು? ನಾವು ಬಿಟ್ಟಿ ಬಿದ್ದಿದೀವ? ಬಿಟ್ಟಿ ಅದೇ ಹೊಡಿತೀನಿ ಅವನಿಗೆ. ಏನ್ ಸಿಕ್ಕಿಲ್ವೇ? ಹೊಡಿತೀನಿ ಕಣ, ಸಕ್ಕತ್ತಾಗಿ ಹೊಡಿತೀನಿ ಕಣ, ಸಕ್ಕತ್ತಾಗಿ. ಇದೊಂದು ಸಾಕು, ಈ ಬೋರ್ಡ್ ಸಾಕು ಕಣ. ಈ ಬೋರ್ಡಲ್ಲೇ ಹೊಡ್ಸಾಕಿ ಸಾಕ್ಬಿಡ್ತೀನಿ ಅವನ್ನ. ಏನ್ ಮಾಡ್ದೆ ಹೇಳು? ಒಂದ್ ಜಾಗ ಕರ್ಕೊಂಡೋಗಿ ಕೂರಿಸ್ಕೊಂಡು, ನನ್ನ ಮಗಳು ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ, ಅದಕ್ಕೆ ನಿನಗೆ ಒದಿತಾ ಇದ್ರೆ ಅವಳು ಸುಮ್ಮನೆ ನಿಂತಿದ್ಲು. ನಿನಗೆ ಅವಳು ಮುಂದೆನೆ ಒದ್ರೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟುಬಿಡುತ್ತೆ ಅಂತ ನಿನ್ನ ಇಲ್ಲಿ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ನನ್ನ ಮಗಳು ತಂಟೆಗೆ ಬರಬೇಡ. ಲವ್ ಮಾಡೋದಕ್ಕೆ ನನ್ನ ಮಗಳು ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ಊರ್ ತುಂಬಾ ಹೆಣ್ಮಕ್ಳಿದ್ದಾರೆ, ಹೋಗು ಲವ್ ಮಾಡೋ. ಲೋಫರ್ ಕೂತ್ಕೊಳ್ಳ, ಎಲ್ಲಿಗೆ ಹೋಗ್ತಾ ಇದ್ಯಾ? ಬೇರೆ ಹುಡುಗಿನ ಲವ್ ಮಾಡಕ್ ಸರ್. ಮತ್ತಿನ್ನೇನು ಸರ್, ನೀವು ಹೇಳಿದ ಮಾತಿಗೆ ನಾನು ಕೇಳ್ಬೋದು, ನನ್ನ ದೇಹನೂ ಕೇಳ್ಬೋದು. ಆದರೆ ಒಳಗಡೆ ಡಬ್ 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 ಕಿವಿ ಕೊಟ್ಟು ಕೇಳಿ ನೋಡಿ ಸರ್. ನಿಮ್ಮ ಮಗಳ ಹೆಸರು ಮಾತ್ರ ಹೇಳ್ತಿರುತ್ತೆ, ಬೇರೆ ಯಾರ ಹೆಸರು ಹೇಳಲ್ಲ ಸರ್. ಹುಡುಗಿ ನೋಡಿದ ತಕ್ಷಣ ಅವಳಿಗೆ ಅಪ್ಪ ಇದ್ದಾರೆ, ಅಣ್ಣ ಇದ್ದಾರೆ,
ಅಮ್ಮ ಇದ್ದಾರೆ ಅಂತ ಯಾವ್ದು ಅನ್ಸಲ್ಲ ಸರ್. ಬಾಳಿದ್ರೆ ಜೀವನ ಪೂರ್ತಿ ಇವಳ ಜೊತೆ ಮಾತ್ರ ಬಾಳ್ಬೇಕು ಅಂತ ಅನ್ಸುತ್ತೆ ಸರ್. ಹೋಗಿ ಸರ್. ನಾನು ಒಳ್ಳೆಯವನು ಕೆಟ್ಟವನು ಗೊತ್ತಾಯ್ತಲ್ಲ. ಹೋಗ್ತಾ ಇರು, ನಮ್ಮ ಮನೆ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಡ. ಹಂಗಂತ ಅವ್ರ ಪಾಡ್ಗೆ ಅವ್ರು ಏನೋ ಹೇಳ್ತಾನೆ ಇದ್ರು. ನನ್ನ ಪಾಡ್ಗೆ ನಾನು ನಡ್ಕೊಂಡ್ ಬಂದ್ಬಿಟ್ಟೆ. ಏನೋ ಮಾಡೋಣ ಈಗ? ಸುಮ್ಮನೆ ಇದ್ಬಿಡೋಣ ಕಣ. ಯಾಕೋ ಲವ್ ಹೇಳಿ ಒಂದೇ ಒಂದು ಮಾತು ಸಾಕೋಣ. ಹುಡುಗಿ ಅವರಪ್ಪ ಹುಡುಗನ ಪ್ರೀತಿ ಒಪ್ಕೊಳಕ್ಕೆ. ಹುಡುಗಿಗೆ ಅವಳನ್ನ ನೋಡ್ತಾಳ, ಮಾತಾಡಿಸ್ತಾಳ? ಅಯ್ಯೋ ಅದೆಲ್ಲ ಏನು ಆಗಲ್ಲ. ಒಂದು ನಿನ್ನ ಕೈ ಕೊಡ್ತಾಳೆ, ಇಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡ್ತಾಳೆ. ಅವ್ರಿಗೆ ಗೊತ್ತು ಕಣ ಹುಡುಗರು ಮನಸ್ಸು ಗಾಯ ಮಾಡ್ಕೊಂಡು ರೆಡಿ ಆಗಿರ್ತಾರೆ ಅಂತ. ನಡಿ ಹೋಗೋಣ. ಏನು ಬಂದಿದ್ದು? ಇಲ್ಲಾರೋ ಊಟ ಕರೆದಿದ್ರು, ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ. ಊಟ ಮಾಡ್ಕೊಂಡು ಹುಷಾರಾಗಿ ಮನೆಗೆ ಹೋಗು. ನಾನು ಹೋಗ್ತೀನಿ. ನೀನು ನಾಳೆಯಿಂದ ಬೆಳಗ್ಗೆ 8 ಗಂಟೆ ರಾತ್ರಿ 8 ಗಂಟೆಗೆ ಬಂದು ನಮ್ಮನೆ ಮುಂದೆ ನಿಂತ್ಕೋ. ಯಾಕೆ ಒಡ್ಸ್ಕೊಂಡು ಸಾಲ್ದಾ? ಅಪ್ಪ ಅಮ್ಮನ ಹಂಗೆ ಕೊಣೋ, ಕೇಳಿದ ತಕ್ಷಣ ಒಪ್ಕೊಳ್ಳೋದ. ಅವ್ರ ಪಾಡಿಗೆ ಅವ್ರು ಹೊಡಿತಾ ಇರಲಿ, ನಮ್ಮ ಪಾಡಿಗೆ ನಾವು ಪ್ರೀತಿಸೋಣ. ನೀನು ಬಿಟ್ಟಿರೋಕೆ ಆಗಲ್ಲ ಕೊಣೋ. ಹೇಳು, ಮನೆ ಹತ್ರ ಬಂದು ನಿಂತ್ಕೊಂತೀಯಲ್ಲ? ಹೇಳು, ಬಂದು ನಿಂತ್ಕೊಂತೀಯಲ್ಲ? ಏನ್ ಯೋಚನೆ ಮಾಡ್ತಾ ಇದೀಯಾ? ಒಡ್ಸ್ಕೋಬೇಕಾಗತ್ತೆ ಅಂತನಾ? ಆಚೆ ನಿನಗೆ ಹೊಡಿತಾರೆ, ಒಳಗೆ ನನಗೆ ಹೊಡಿತಾರೆ. ಇಂಥದಕ್ಕೆಲ್ಲ ಎದುರ್ಕೊಂಡ್ರೆ ಯಾವ ವರ್ಷ ಮದುವೆ ಮಾಡ್ಕೊಳಕ್ಕಾಗಲ್ಲ. ಅಪ್ಪ ಇನ್ನು ಮುಂದೆ ನಾನೆಲ್ಲೂ ಆಚೆ ಬಿಡಲ್ಲ. ಏಯ್, ನಮ್ದಿರ್ಲಿ, ನಿಮ್ದೇ ಯೋಚನೆ. ನಮಗೆ ನಾವೆಲ್ಲ ಪ್ರೀಸಕ್ಕೆ ಶುರು ಮಾಡಿದ್ರೆ ಕಾಲಿಗೆ ಮೊಳೆ ಹೊಡ್ಕೊಂಡು ನಿಂತ್ಕೊಂಡಂಗೆ. ಅದನ್ನ ಯಾವ ಕಾಲಕ್ಕೆ ತೆಗಿತೀವೋ ನಮಗೆ ಗೊತ್ತಿಲ್ಲ. ನಿಮ್ಮದೇ ಭಯ, ಯಾವಾಗ ಯಾವ ಕಡೆ ತಿರ್ಕೊಂಬಿಡ್ತೀರಾ ಅಂತ. ಹೇಳು, ಜೊತೆ ಇರ್ತೀಯಾ? ಈಗ ಹೇಳು. ನಿನ್ ಚಡಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ. ಇನ್ ಮುಂದೆ ಹಿಂಗೆಲ್ಲ ಹಾಕೋಬೇಡ. ತುಂಬಾ ಜನ ಹುಡುಗಿರು ಓಡಾಡ್ತಾ ಇರ್ತಾರೆ. ನಾನು ಹೇಳ್ದಾಗ ನನ್ನ ಮುಂದೆ ಮಾತ್ರ. ಏಯ್, ಅರ್ಥ ಆಯ್ತಾ? ನಂಗೆ ಟೈಮ್ ಆಯ್ತು, ನಾ ಹೊಡ್ತೀನಿ. ಬಂದ್ಬಿಡು, ಮರಿದೆ ಬಂದ್ಬಿಡು. ಏನು ಹೇಳ್ದೇನೆ ಹೋಗ್ತಿದ್ಯಾ? ಏಯ್, ನೀನೇನು ಹಂಗೆ ಹೇಳ್ಬಿಟ್ಟು ಹೊರಟದೆ. ಅವಾಗ ಮಾರನೇ ದಿನ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದೆ. ಬೆಳಿಗ್ಗೆ ನಿಮ್ಮಮ್ಮ ಆಚೆ ಬಂದು ಕಸ ಗುಡಿಸ್ತಾ ಇದ್ರು. ನಾನು ನೀನು ಬರ್ತೀಯ ಅಂತ ಕಾಯ್ತಾ ನಿಂತಿದ್ದೆ. ತಕ್ಷಣ ನಿಮ್ಮಪ್ಪ ಈಚೆ ಬಂದ್ಬಿಟ್ರು. ನನಗೆ ಭಯ ಆಗೋಯ್ತು. ನಾನು ಆ ಕಡೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಆಮೇಲೆ ಅವರು ಹೊರಟೋದ್ರು. ಮೆತ್ತಗೆ ತಿರುಗಿ ನೋಡಿದೆ, ಯಾರೂ ಇರಲಿಲ್ಲ, ನೀನು ಬರಲಿಲ್ಲ. ಆದರೆ ಒಂದು ಚೀಟಿ ಬಂದು ಬಿತ್ತು ಈಚೆ. ಆ ಕಡೆ ಈ ಕಡೆ ನೋಡಿ ಅದನ್ನೋಗಿ ತಗೊಂಡೆ. ಅದರಲ್ಲಿ ನಾನು ಹೊರಗಡೆ ಬರಲ್ಲ, ನಮ್ಮಪ್ಪ ಬಿಡಲ್ಲ ಅಂತ ಬರೆದಿತ್ತು. ನಾನೇ ಏನಾದರೂ ಮಾಡಬೇಕು ಅಂತ ಅವಾಗ ಗೊತ್ತಾಯ್ತು. ಅದಕ್ಕೆ ನಾನು ಬಂದಿಲ್ಲ ಮಗ. ಸಾಯಂಕಾಲ ತಂಗ ಇಲ್ಲೇ ಇರ್ತೀಯಾ? ನಿನ್ ತಂಗಿ ಬೇರೆ ಒಂದೇ ಕಣ್ಣಲ್ಲಿ ಅಳ್ತಿದ್ಲು. ನೀನು ಕೇಳೋರೆ ಬಂದ್ಲು ಎಲ್ಲೋ ಮಗ, ಅವಳು ಬರಲೇ ಇಲ್ಲ. ಯಾರೋ ಏನಾ ಲವ್ ಮಾಡ್ತಿದ್ಯಾನಾ? ಬಾ, ಅದ್ರ ಬದಲು ಒಂದು ಬಾಟ್ಲು ವಿಷ ತಗೊಂಡು ದಿನ ಒಂದೊಂದು ಚೂರು ಕುಡಿಯೋ. ಯಾಕೆಂದ್ರೆ ಪ್ರೀತಿಲಿ ಆವಾಗ ಏನೋ ಒಂದು ಆಗ್ತಿರುತ್ತೆ. ತಡ್ಕೊಳ್ಳೋ ಶಕ್ತಿ ಬೇಕಲ್ವಾ? ಲೋ ಬಾರ ಹೋಗೋಣ. ಸರಿ ಬಿಡು, ಪ್ರಪಂಚದಲ್ಲಿ ಬೇಜಾನ್ ಜನ ಹುಡುಗಿರಿರ್ತಾರೆ, ಯಾರು ಒಬ್ರು ಸಿಗ್ತಾರೆ. ಹೇಳು, ಸಾಯಂಕಾಲ ತಂಗ ಇಲ್ಲೇ ಇರ್ತೀಯಾ? ಅದನ್ನೆಲ್ಲ ಕೇಳಬಾರ್ದು. ಅದನ್ನೆಲ್ಲ ಕೇಳೋ ಯೋಗ್ಯತೆ ನಿಂಗಿಲ್ಲ. ಯಾಕೆ ಕೇಳು, ನಿನ್ ಪ್ರೀತಿ ಗೆದ್ದಿದ್ಯಾ, ನನ್ನ ಪ್ರೀತಿ ಸೋತಿದ್ದೀನಿ. ನಿನ್ನಂತ ಹುಡುಕಿದ್ರೆ ಊರಿಗೆ 20 ಜನ, ಆದ್ರೆ ನನ್ನಂತ ಹುಡುಕಿದ್ರೆ ಮನೆಗಿಬ್ರು. ಒಬ್ರು ಕಾಯ್ತಾ ಇರ್ತಾರೆ, ಒಬ್ರು ನೋವು ಪಡ್ತಾ ಇರ್ತಾರೆ. ಇಲ್ಲೇ ಕಾಯ್ತಿರ್ತೀನಿ, ಅವಳು ಬರೋರ್ಗೆ ಇಲ್ಲೇ ಕಾಯ್ತಾ ಇರ್ತೀನಿ.
ಒಳ್ಳೆ ಪ್ರೀತಿ ಮಾಡ್ತೀನಿ. ಜಾನ್ ದೇದಿಂಗ ಉಸ್ಕೋ, ಜಾನ್ ದೇದಿಂಗ ಉಸ್ಕೋ. ಹೋಗಲೇ ಕೊಡು ನೋಡು. ಕೊಡು. ಕೊಡ್ಲಿ ಏನೋ ಇದು, ನೀನ್ ಯಾಕೆ ಅಲ್ಲಿಗೆ ಬಂದೆ? ಅವ್ನು ನೋಡ್ರಿ ಏನೋ ಮಾತಾಡ್ತಾವನ, ನನ್ನೇನಕ್ಕೆ ಕರ್ಕೊಂಬಂದೆ? ಹಾ ಇಲ್ಲ ಕಣ, ನಮ್ಮ ಹುಡುಗಿನ ಹೆಂಗ್ ಮೀಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೊರಗಡೆ ಎಲ್ಲಾರ ಮೀಟ್ ಮಾಡಿದ್ರೆ ಅವ್ರ ಅಪ್ಪಂಗೆ ಯಾರೋ ಹೇಳ್ಬಿಡ್ತಾನೆ ಅಂತ ಭಯ. ಅದಕ್ಕೆ ಈಚೆ ನಿಂತ್ಕೊಂಡೆ ಎಷ್ಟು ದಿನ ನೋಡೋದ? ಮಳೆ ಬಿಸಿಲು ಗಾಳಿ, ಅದಕ್ಕೆ ಮನೆ ಒಳಗಡೆ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವ್ರ ಅಪ್ಪ ಅಮ್ಮ ಸಾಯಂಕಾಲ ತಂಗ ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಈ ನನ್ನ ಮಗಂದ ಕಣ ಯೋಚನೆ. ಅಯ್ಯೋ ಲೇ ಹೋಗೋ ಹೋಗೋ ಇರ್ತಿತ್ತಾನೆ, ಅಲ್ಲಾದ್ರೂ ಖುಷಿಯಾಗಿರೋ. ಹೊಡೆದ್ರು ಹೊಡ್ಸ್ಕೊಳೋ. ಎಲ್ಲ ಪ್ಲಾನ್ ಮಾಡಿನೇ ಕರ್ಕೊಂಬಂದಿರ್ತಾನೆ ನನ್ನ ಮಗ. ಏನೋ ನೀನಿಲ್ಲಿ ಇನ್ಮೇಲೆ ಹಿಂಗೆ ಏನ್ ಮಾಡ್ತೀಯಾ ಇವಾಗ? ನಮ್ಮ ಅಣ್ಣ ಮನೆಗೆ ಬಂದ್ಬಿಟ್ರೆ ನಿಮ್ಮ ಅಣ್ಣ ಬರಲ್ಲ ಬಿಡು. ಅದಂಗ್ ಹೇಳ್ತೀಯ? ಅಲ್ಲಿ ಲಾಕ್ ಮಾಡ್ಬಿಟ್ಟು ಬಂದಿದ್ದೀನಿ. ಓ ಪರವಾಗಿಲ್ಲ. ಅದ್ ಬಿಡು. ಮುಂದೆ ಊಟ ಮಾಡ್ದ ನೀನು? ಇಲ್ಲ. ಯಾಕೆ ಮಾಡಿಲ್ಲ? ಸುಮ್ನೆ ಹಸುವಿಲ್ಲ. ನೀನ್ ಬರ್ತೀಯಲ್ಲ, ನಿನ್ ಜೊತೆ ಬಂದ್ರೆ ಟೈಮ್ ಕರೆಕ್ಟ್ ಊಟ ಮಾಡ್ಬೇಕಪ್ಪ. ಸಣ್ಣ ಆಗ್ಬಿಡ್ತಿದ್ಯಾ ನೋಡು. ಸುಮ್ನೆ ನಿಂಗೆ ಅವಾಗ ಪ್ರಶ್ನೆ ಇಲ್ಲ ನಿನ್ಗೆ ಊಟ ಮಾಡ್ಬೇಕು ಅಂತ. ನನ್ ಕಾಫಿ ಗಿಫಿ ಎಲ್ಲ ಇಷ್ಟ ಆಗಲ್ಲ. ಹೇ ಹೋಗಲೋ ಹೋಗು. ಯಾಕೆ? ಮತ್ತಿನ್ನೇನು, ಆವಾಗ್ಲಿಂದ ಒಬ್ಳೆ ಹುಡುಗಿ ಸಿಕ್ಕಿದಾಳೆ, ಏನಾದ್ರು ಮಾಡೋಣ ಅನ್ನೋದ್ಬಿಟ್ಟು ಆವಾಗ್ಲಿಂದ ಒಡ್ವಡ ಅಂತ ಮಾತಾಡ್ತಾನೆ ಇದ್ಯಾ? ಇಲ್ಲ ನನ್ ಮುಂದೆ ಒಳ್ಳೆನಾಗಿರ್ಬೇಕು ಅಂತ ನಾಟಕ ಆಡ್ತಿದ್ಯಾ? ನಂಗೆ ಗೊತ್ತು ನೀನ್ ಏನಾದ್ರೂ ಮಾಡಕ್ ಪ್ರೀತಿ ಮಾಡ್ಬೇಕೇನೆ. ನನ್ಗೆ ನನ್ ಪ್ರೀತಿ ಮೇಲೆ ನಂಬಿಕೆನೂ ಇದೆ, ತಾಳ್ಮೆನೂ ಇದೆ. ದಿನ ಈ ಫೇಸ್ನ ಒಂದ್ಸಲ ತೋರಿಸ್ತೀನಿ, ಬಂದು ನೋಡ್ಕೊಂಡು ಹೋಗ್ತೀಯನಪ್ಪ ಅಂತ ನಿಮ್ಮಪ್ಪ ಕೇಳಿದ್ರೆ ಆಯ್ತು ಸರ್, ಜೀವನ ಪೂರ್ತಿ ನೋಡ್ಕೊಂಡೇ ಕಳಿಸ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ. ಏಯ್ ನಾನು ಮಾಡ್ತಿರೋದು ಪ್ರೀತಿ ಕಣೆ, ಪ್ರೀತಿ, ಅರ್ಥ ಮಾಡ್ಕೊ. ಏನಾಯ್ತು ಈಗ? ಏನಾಯ್ತು ಅಂತ ಅಳ್ಬಾರ್ದಮ್ಮ, ಈ ಥರ ಎಲ್ಲ ಅಳ್ಬಾರ್ದು. ಏನೋ ಈಗ ಅಂಥದ್ದೇನಾಯ್ತು? ನಿಂಗೆ ಗೊತ್ತಿಲ್ಲ ಕಣೋ, ದಿನ ನಮ್ಮಪ್ಪ ನಮ್ಮಮ್ಮಂಗೆ ಎಲ್ಲೇ ಹೋಗಿದ್ದೆ? ಯಾವ ಜೊತೆ ಹೋಗಿದ್ದೆ ನೀನು? ಬಣ್ಣ ಮುಖಕ್ಕೆ ಚೆನ್ನಾಗಿ ಬಣ್ಣ ಹಚ್ಕೊಂಡು ಹೋದಾಗಲೇ ನನಗೆ ಗೊತ್ತು ಲೇಟ್ ಆಗಿ ಬರ್ತೀಯ ಅಂತ. ಹೇಳೆ, ಯಾವ ಜೊತೆ ಹೋಗಿದ್ದೆ? ಸ್ವಲ್ಪ ಸುಮ್ಮನೆ ಇರ್ರಿ, ಎಲ್ರು ನಿಮ್ ತರನೇ ಇರಲ್ಲ. ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೋಬೇಕಂತೆ. ಈ ಪ್ರಪಂಚದಲ್ಲಿ ಈ ಹುಡುಗಿ ಸಿಕ್ಕರೆ ಯಾವನು ಸುಮ್ಮನೆ ಬಿಡೋಲ್ಲ. ಹಂಗೆ ಯಾವನಾರು ಇದ್ರೆ ಹೇಳು, ಚಪ್ಪಲಿ ಹೊಡೆಸ್ಕೋತೀನಿ. ಏನೇ ನನಗೆ ಬುದ್ಧಿವಾದ ಹೇಳಕ್ ಬರ್ತೀಯ? ನನಗೆ ದಿನ ಇದೇ ಆಗೋಯ್ತು. ಯಾವನೇ ಶ್ರೀರಾಮಚಂದ್ರ ಅಂಥವನೇ ಅವನಿಗೆ ತೋರ್ಸು ಚಪ್ಪಲಿ ಹೊಡೆಸ್ಕೋತೀನಿ, ತೋರ್ಸೆ. ಹಂಗನ್ನೋರು ಹೇಳು, ನಮ್ಮಪ್ಪಂಗೆ ಚಪ್ಪಲಿ ಹೊಡಿತ್ಯಾ? ಕೇಳ್ತಿರ್ತಾರಲ್ಲ ಅವಾಗ ಹೇಳ್ತೀನಿ, ಅಂತವನು ಇದಾನೆ, ಅವನೇ ನಿಮ್ಮ ಅಳಿಯ ಅಂತ. ಇಷ್ಟು ಪ್ರೀತಿ ಸಿಗುತ್ತೆ ಅಂದ್ರೆ ಜೀವನ ಸುಮ್ಮನೆ ಬೇಕಾದ್ರೂ ಕಳಿಬೋದು. ಹೇಳು, ಹೊಡಿತ್ಯಾ? ಸುಮ್ಮನೆ ಇರ್ರಿ ರೀ, ಏನು ಮಾಡ್ದೇನೆ ನಿಮ್ಮಪ್ಪ ಆ ರೇಂಜ್ ಹೊಡಿತಾರೆ. ಇನ್ನು ನೀ ಹೇಳಿದೆಲ್ಲ ಮಾಡ್ಬಿಟ್ರೆ ಅಷ್ಟೇ. ಅಯ್ಯೋ, ಅಪ್ಪನೇ ಬಂದ್ರು ಅನ್ಸುತ್ತೆ ಕಣೋ, ಈ ಟೈಮ್ಗೆ ಅವರೇ ಬರೋದು. ಏನೋ ಮಾಡಿದ್ರು ಸರಿಯಾಗಿ ಸಿಕ್ಕಾಕೊಂಡ್ವಿ. ಮುಂಚೆ ಆದ್ರೆ ಹೇಗೋ ಮಾಡಿ ಒಪ್ಸ್ಕೋಬೋದಿತ್ತು, ಈಗ ಸಿಕ್ಕಾಕೊಂಡ್ರೆ ಒಪ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ತೆಗಿ ಹೋಗಿ ಏನ್ ಮಾಡ್ತಾರೆ ನೋಡ್ಕೊಂಬಿಡೋಣ ಇವತ್ತು. ಕೆಲಸ ಮಾಡ್ತೀನಿ, ನಾನು ಸೀರೆನ ಈ ಕಡೆ ಹಾಕ್ತೀನಿ, ನೀನ್ ಬಂದು ಈ ಕಡೆ ಸೈಡಲ್ಲಿ ನಿಂತ್ಕೋ. ಅಪ್ಪ ಒಂದಷ್ಟು ಈ ಕಡೆ ಕರ್ಸ್ಕೊಂಡ್ಬಿಡ್ತೀನಿ, ಓಡೋಗ್ಬಿಡು, ಸರಿನಾ? ಬಾ.
ಮೇಡಮ್ ನಮಸ್ತೆ. ಯಾರು? ಈ ಅಡ್ರೆಸ್ ನೋಡಿ. ನಂಗೆ ಗೊತ್ತಿಲ್ಲ. ಇದೇ ಅಡ್ರೆಸ್ ಮೇಡಮ್. ನಂಗೆ ಯಾವ ಅಡ್ರೆಸ್ ಗೊತ್ತಿಲ್ಲ ಈ ಸರ್. ಅಡ್ರೆಸ್ ಕೊಟ್ಟಿದ್ದು ಪಕ್ಕದ ಮನೆಯಲ್ಲಿ ನಂಗೆ ಯಾವ ಎದುರುಗಡೆ ಮನೆ ಗೊತ್ತಿಲ್ಲ, ಪಕ್ಕದ ಮನೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಮೇಡಮ್ ನೋಡಿ ಮೇಡಮ್. ಗೊತ್ತಿಲ್ವಾ ಮೇಡಮ್? ಮೇಡಮ್ ಮೇಡಮ್ ಅಪ್ಪ ಬಂದ್ರು ಕಣೋ, ಇನ್ನು ನಮ್ಮ ಕತೆ ಮುಗೀತು, ಸತ್ವಿ. ಯಾಕೆ ಯೋಚನೆ ಮಾಡ್ತೀಯಾ? ಹೆಂಗೂ ಪ್ಲಾನ್ ಮಾಡಿದ್ದಾನೆ. ಬಾ, ಏನು ಯೋಚನೆ ಮಾಡಬೇಡ. ಹೆಂಗಿದ್ರೆ ಈಚೆ ಓಡೋಗ್ತೀನಿ. ತೆಗಿ, ಧೈರ್ಯವಾಗಿ ತೆಗಿ, ತೆಗಿ. ತೆಗಿಲ್ಲ. ಏಯ್, ಎಷ್ಟೊತ್ತೆ ಬಾಗ್ಲೆ ತೆಗಿಯಕ್ಕೆ? ಏನು ಮೊಟ್ಟೆ ಇಡ್ತಾ ಇದೀಯಾ? ಏಯ್, ಏನಾಯ್ತು? ಮನೆ ತುಂಬಾ ಸೀರೆ ಹಾಕೊಂಡು ಹೇಗೆ? ಎಷ್ಟು ಸರ್ತಿ ಹೇಳೋದು ಮನೆ ತುಂಬಾ ಸೀರೆ ಹಾಕ್ಬೇಡ ಅಂತ? ದೇವ್ರೆ, ಯಾರು ಬಂದಿದ್ರೆ ಮನೆಗೆ? ಯಾರೂ ಇಲ್ಲ. ಯಾಕೆ ಅನುಮಾನನಾ? ನಾನು ನಿನ್ ಮಗಳು ತಾನೇ, ಯಾಕಂಗ ಅನುಮಾನ ಪಡ್ತೀಯ? ಈ ಥರ ಅನುಮಾನ ಪಡಬಾರ್ದು, ಯಾವ್ದಾರ ಬಾವಿಗೆ ತಳ್ಬಿಡು. ಜಾಸ್ತಿ ಮಾತಾಡ್ತಾ ಇದೀಯ ನೀನು. ನೀನು ಆಡೋ ಆಟ ಎಲ್ಲ ನನಗೆ ಗೊತ್ತಿದೆ. ನನ್ನ ಕೈಗೆ ಸಿಗಾಕೋ ಮಾಡ್ತೀನಿ ನಿಂಗೆ. ಎಲ್ಲಿ ನಿಮ್ಮಮ್ಮ? ಇನ್ನ ಬಂದಿಲ್ಲ. ಅವನಲ್ಲಿ ಶಾರುಖ್ ಖಾನು ಬೆಳಗ್ಗೆ ನನ್ನ ಜೋಬಲ್ಲಿ 100 ರೂಪಾಯಿ ಎತ್ತಿದ್ದಾನೆ. ಚಪ್ಪಲಿ ಬಿಟ್ಟೋದಲ್ಲ ಕುಕ್ಕು. ಈಗ ನೀನು ನೋಡ್ಬೇಕಣೋ, ಮೊನ್ನೆ ಒಂದೇ ಒಂದ್ಸಲ ಸಿಗಾಕೊಂಡಿದ್ದಕ್ಕೆ ಇಂಥ ನಿರ್ಧಾರ ತಗೊಂತಾರ? ಹೆಂಗಿದಾನ ಹುಡುಗ? ನಿಮ್ಮಲ್ಲಿ ಯಾರ ಕೈಲೂ ಇಂಥ ಹುಡುಗನ ಹುಡ್ಕೋಕ್ ಆಗ್ತಿರ್ಲಿಲ್ಲ. ಸಾಫ್ಟ್ವೇರ್ ಹುಡುಗ, 40,000 ರೂಪಾಯಿ ಸಂಬಳ. ಎಲ್ರಿಗೂ ಹೇಳು ನಾನು ಹುಡುಕಿದ ಹುಡುಗನ ಅಂತ. ಹೆಂಗಿದಾನೆ? ತುಂಬಾ ಚೆನ್ನಾಗಿದ್ದೇನ್ರಿ. ನಮ್ಮಪ್ಪ ಅನ್ಕೊಂಡಂಗ್ ಮಾಡ್ಬಿಡ್ತಾರೆ. ಇನ್ ಮುಂದೆ ಹೆಂಗೆ? ಮೊದ್ಲು ನೀನು ನೋಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಎಲ್ಲಿ ಸಿಗ್ತೀಯೋ? ಈಡು ಜೋಡು ಎಲ್ಲ ಅದ್ಭುತವಾಗಿದೆ, ಯಾವ ಅನಕ್ಕೆಮ್ಮಾಗಿಲ್ಲ. ಅಪ್ಪ, ಹೊರಗೋಗಿ ಬರ್ತೀನಿ. ಎಲ್ಲಿಗೆ ಹೊರಟಿದ್ಯಾ? ಫ್ರೆಂಡ್ ಮನೆಗೆ ಹೋಗ್ಬೇಕು. ಏನು ಬೇಡ, ಮನೇಲಿ ಬಿದ್ದಿರೋ. ಜೊತೆಲೆ ಅಣ್ಣನ್ ಕರ್ಕೊಂಡು ಹೋಗ್ತೀನಿ. ಸರಿ ಹೋಗು. ಈ ಹುಡುಗನ ಫೋಟೋ ನೋಡಿದ್ಯಾನೆ? ಬಂದ್ ನೋಡ್ತೀನಿ. ಬಂದು ನೋಡ್ತೀಯಾ? ಏಯ್, ಇಲ್ಲೇ ರೂಮಲ್ಲಿ ಇದೆ ನೋಡು. ಹಾ ಅಲ್ಲ, ಅಣ್ಣ, ಫಸ್ಟ್ ಪಿ.ಯು.ಸಿ ಓದುವಾಗ ನಾನು ಸ್ವಲ್ಪ ಹಿಂಗೆ ಇದ್ದೆ ಅಲ್ವಾ? ಇದಕ್ಕೇನ್ ಕಮ್ಮಿ ಇಲ್ಲ. ನನಗ್ ಗಂಡು ನೋಡ್ತಾ ಇದಾರೆ ಕಣೋ. ಅದ್ರೇನು ಮಾಡ್ಲಿವಲ್ಲ, ಮನೆಗೆ ಬಂದು ಮನೆಗೆ ಬಂದು ನಾನು ನೀನು ಅಂತ ಅಲ್ಲ, ಬೇರೆ ಯಾವ್ದೇ ಹುಡುಗ ಹುಡುಗಿ ಆಗಿರ್ಲಿ, ಮನೇಲಿ ಕುತ್ಕೊಂಡು ದೇವ್ರ ಭಜನೆ ಮಾಡಿದ್ರು ಅಂತಂದ್ರೆ ಯಾರು ನಂಬಲ್ಲ. ಅದಕ್ಕೆ ಸಿಕ್ದಾಗ್ಲೇ ಏನಾದ್ರು ಮಾಡ್ಬಿಡ್ಬೇಕು. ಸುಮ್ನೆ ಇವ್ರ ಕೈಯಲ್ಲಿ ಏನೂ ಮಾಡಿ ಸಿಕ್ಕಾಕೊಳಕ್ಕಿಂತ ಏನಾದ್ರು ಮಾಡಿ ಸಿಕ್ಕಾಕೊಂತೀವಲ್ಲ, ಆವಾಗ ಅವ್ರು ಕೊಡೋ ನೋವು ಸುಮ್ನೆ ಕುತ್ಕೋಬೇಕು ಅಂತ ಅನ್ಸುತ್ತೆ. ಈ ಅಪ್ಪ ಅಮ್ಮನ್ಗಳಿಗೆಲ್ಲ ಏನ್ ಗೊತ್ತೇನೋ ಭಯ? ಪ್ರೀತಿ ಮಾಡಿದ್ರೆ ಸೋತೋಗ್ತಾರೆ, ಮತ್ತವ್ರನ್ನ ನಾವೇ ನೋಡ್ಕೋಬೇಕು, ನೋವನ್ ಬಸ್ಬೇಕಲ್ಲ ಅನ್ನೋ ಭಯ. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸಲ ನಾವು ಬಿದ್ದಾಗ ನಮ್ಮನ್ನು ಎತ್ ನಿಲ್ಸಿ ನಡೆಸಿದ್ದಾರೆ. ಇವಾಗ ಒಂದೇ ಒಂದು ಮಾತು, ಲೋ ಪ್ರೀತಿ ಮಾಡಿ ಯಾವ ಮಹಾ ಹಾಳಾಗೋಗ್ಬಿಡ್ತೀರಾ, ಹೋಗ್ರೋ ನಾವಿದ್ವಿ ಅಂತ ಹೇಳಿದ್ರೆ ಸಾಕು. ನಿಜ ಪ್ರೀತಿ ಮಾಡೋರು ಒಬ್ರು ಸೋಲೋದೇ ಇಲ್ಲ, ಹೋಗ್ತಾ ಇರ್ತಾರೆ ಜೀವನದಲ್ಲಿ ಮುಂದೆ. ಅದನ್ನ ಯಾರು ಹೇಳಲ್ಲ ಅಷ್ಟೆ. बड़े बड़े देशों में ऐसी छोटी छोटी बात होती रहती है. ಅದ್ಬಿಡು, ಈಗೇನ್ ಮಾಡೋಣ? ಮಾಡ್ಬಿಡ್ತಾರ ಕಣೋ ನಮ್ಮಪ್ಪ, ಮದ್ವೆನ ಬಿಡಲ್ಲ. ಅಷ್ಟ್ರಲ್ಲಿ ನಾವೇನಾದ್ರೂ ಮಾಡ್ಬಿಡ್ಬೇಕು. ನನ್ನನ್ನು ಕೇಳಿದ್ರೆ ನಡಿ ಹೊಡೋಗ್ಬಿಡೋಣ ಮನೆ ಬಿಟ್ಟು. ಏಯ್, ನೀ ತಲೆ ಕೆಡ್ಸ್ಕೋಕ್ ಹೋಗ್ಬೇಡ. ನಾನ್ ತುಂಬಾ ಒಳ್ಳೆಯವನು, ಹಂಗಲ್ಲ ಏನು ಮಾಡಲ್ಲ. ನೀ ನಗೋ, ನಗು ನಗು ನಗು. ನಾವು ಮಾಡಿರೋದ್ ಪ್ರೀತಿ, ಓಡೋಗೋದಲ್ಲ, ನಿಂತ್ಕೊಬೇಕು. ಅದು ಎಲ್ಲಿ ಸಿಗ್ತ ನಿಮ್ಮಪ್ಪ? ಇನ್ನು ಇವಾಗ ಸಿಗಲ್ಲ, ರಾತ್ರಿನೇ. ಪ್ಯಾಂಟ್ ಕೊಡು ಅಪ್ಪ.
ಪ್ಯಾಂಟ್ ಕೊಡಪ್ಪ. ನೀನ್ ದಮ್ಮಯ್ಯ ಅಂತೀನಿ, ಪ್ಯಾಂಟ್ ಕೊಟ್ಟಿರ್ತಾನೆ ಮನೆಗೆ ಹೋಗಿ ದುಡ್ಡು ಕೊಡಲ್ಲ, ಹೆಂಗಾದ್ರೆ ಮನೆಗೆ ಹೋಗು. ಅಯ್ಯೋ ಪ್ಯಾಂಟಲ್ಲಿ ಎಷ್ಟಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದಲ್ಲೇ ಕುಡಿದ್ಬಿಟ್ಟ ಕಣಪ್ಪ. ಕೊಡೋ ಒಂದು ಪ್ಯಾಂಟ್ ಕೊಡೋ, ನೀನು ಖಾಲಿ ಬೀಳ್ತೀನಿ. ಲೋ ಮರ್ಯಾದೆ ಪ್ರಶ್ನೆ, ಯಾರು ನೋಡ್ಬಿಡ್ತಾರೆ ಪ್ಯಾಂಟ್ ಕೊಡಲು. ಪ್ಯಾಂಟ್ ಕೊಡಮ್ಮಲ್ಲ, ಖಾಲಿ ಬೀಳ್ತೀನಿ, ಕೊಡೋ ಪ್ಯಾಂಟ್. ಲೋ ಏನಿಲ್ಲ ಸರ್. ಐ ಯಾತಕ್ಕಾಯಿ ಸರ್ ಸರ್ ಐ ತೆಗೆದು ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಎದೋಗ ಅವ್ನು ಯಾವನೋ ಮಾತಾಡ್ಲಾ ಸರ್? ಏನೋ ಮಾತಾಡ್ತೀಯ, ಎದೋಗಲ್ಲ ಹಾಗ. ಈಗ ಮಾತಾಡ್ಲಾ ಸರ್? ಮಾತಾಡು ಮಾತಾಡು ಸರ್. 4,000 ರೂಪಾಯಿ ಸಂಬಳ ತಗೊಳೋನ್ಗೆ 4,000 ರೂಪಾಯಿ ಅಷ್ಟೇ ಕಷ್ಟ ಇರುತ್ತೆ. 40,000 ರೂಪಾಯಿ ಸಂಬಳ ತಗೊಳೋನ್ಗೆ 40,000 ರೂಪಾಯಿ ಕಷ್ಟ ಇದ್ದೇ ಇರುತ್ತೆ ಸರ್. ಆದ್ರೆ 40,000 ರೂಪಾಯಿ ಅಲ್ವ ಸರ್ ದೊಡ್ಡದು. ಸರ್ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿ ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಕಷ್ಟ ಪಡ್ದೇನೆ ಸತ್ತವ್ರು ಯಾರು ಇಲ್ಲ ಸರ್. ಆದ್ರೆ ಯಾರ ಜೊತೆಲಿ ಕಷ್ಟ ಪಡ್ತೀವಿ ಅನ್ನೋದು ಮುಖ್ಯ. ನಮ್ಮನ್ ಪ್ರೀಸೋರು ನಮ್ ಭುಜದ ಮೇಲೆ ಮಲ್ಕೊಂಡು ನನಗ್ ನೀನೇ ಬೇಕು ಕಣೋ ಅಂತ ಹೇಳ್ತಾರಲ್ಲ ಸರ್, ಅದು ಸರ್ ಪ್ರೀತಿ. ಅವಾಗ ಪುಟ್ಕೋಸಿ ಹಾಕೊಳಕ್ ಶಕ್ತಿ ಇಲ್ಲ ಅಂತಂದ್ರು ಸೂಟ್ ಹೊಲ್ಸ್ಕೋಬೇಕು ಅಂತ ಆಸೆ ಬರುತ್ತಲ್ಲ, ಅದು ಸರ್ ಜೀವನ. ಅದನ್ನ ಬಿಟ್ಬಿಟ್ಟು 40,000 ರೂಪಾಯಿ ಸಂಬಳ ಬರೋನ್ಗೆ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ದೀರಲ್ಲ ಸರ್, ನಂಬಿ ಸರ್, ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ನಿಜ ಕಣ, ತಪ್ಪು ಮಾಡ್ಬಿಟ್ಟೆ ಕಣ. ನನ್ನ ಮಗಳೇ ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೆ ಗಂಡು ಹುಡ್ಕೋದು ಬಿಟ್ಟು ನನ್ನ ಹೆಂಡತಿ ಅಕ್ಕನ ಮಗಳಿಗೆ ಗಂಡು ಹುಡುಕ್ತಿದ್ದೀನಲ್ಲ, ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ. ನೀ ಹೇಳೋದು ಸರಿ ಕಣ, ತಪ್ಪು ಮಾಡ್ಬಿಟ್ಟೆ ಕಣ. ಹಿಂಗೂ ಮಾಡ್ಬೋದಲ್ವಾ? ಆಯ್ತು, ಹಂಗೆ ಮಾಡೋಣ. ಒಳ್ಳೆ ಸಂಬಂಧ ಬಿಟ್ಟರೆ ಸಿಗುತ್ತೇನೋ? ಆಯ್ತಪ್ಪ, ನೀ ಹೇಳ್ದಂಗೆ ಮಾಡೋಣ. ನೀ ಹೇಳ್ಕೊಟ್ಟಿದ್ದ ಐಡಿಯಾ ಹಂಗೆ ಮಾಡೋಣ. ಹೋಗು 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 ಹೋಗಪ್ಪ, ಊಟಕ್ಕೆ ಬಾ, ಊಟಕ್ಕೆ ಊಟಕ್ಕೆ. ಪ್ಯಾಕರ್ ನನ್ನ ಮಗ ಸರ್ ನಿಜವಾಗ್ಲೂನಾ? ಹ್ಞೂ ಕಣೋ, ನಿನ್ನ ಆಣೆ, ಹಂಗೆ ಮಾಡೋಣ. ಹೋಗ ಹೋಗಲೇ, ಏಯ್ ಹೋಗಲೇ, ಹೋಗ ಹೋಗ ಹೋಗ, ಹೋಗ್ತಾ ಇರೋ. ಏ ಪ್ಯಾಂಟ್ ಬೇಡ, ನೀರ ಇಟ್ಕ, ಹೋಗ. ಚಡ್ಡಿ ಬೇಕೇನೋ? ಚಡ್ಡಿ ಬಿಚ್ಕೊಟ್ಬಿಡ್ತೀನಿ. ಆಗೋಯ್ತು ಆಗೋಯ್ತು, ಮಗಳ ಮದುವೆನೂ ಆಗೋಯ್ತು. ಏನಾಯ್ತು ಅಮ್ಮ? ಕಾಲ್ ಮುಗಿತೀನಿ, ಒಂದು 10 ನಿಮಿಷ ಸುಮ್ಮನಿರಮ್ಮ. ಈಗ ಏನಾಯ್ತು ಹೇಳು. ಇನ್ನೇನೇ ಆಗ್ಬೇಕು? ಯಾವ ಹುಡುಗನಾರ ಹೋಗಿ ಹುಡುಗಿ ಅಪ್ಪನ ಹತ್ರ ಹೇಳ್ತಾನ? ಲೋ ದಡ್ಡ, ವಯಸ್ಸಿಗೆ ಬಂದಿರೋ ಹುಡುಗಿನ ಮನೇಲಿ ಇಟ್ಕೊಂಡ್ಬಿಟ್ಟು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಗಣ್ಣು ನೋಡ್ತೀಯಲ್ಲೋ, ಅದ್ರಲ್ಲೂ ಒಬ್ಬ ಹುಡುಗ ನಾಯಿ ತರ ಅಲಿತಿದ್ದಾನೆ ಅನ್ನೋ ಭಯ ಬೇಡ ಅಂತ ನಾನೇ ಹೋಗಿ ಹೇಳ್ಬಿಟ್ಟು ಬಂದ್ಬಿಟ್ನಲ್ಲೇ. ಅದಕ್ಕೆ ನಿಮ್ಮಪ್ಪ ಅವನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಏನೋ ಈಗ ಅಂತ ಕೇಳ್ತಿದ್ದಾನೆ ಕಣೆ. ಕಣ್ಣು ನೋಡಿ ನಿನ್ಗಲ್ಲ, ನಿಮ್ ಮನೇಲಿ ಬೇರೆ ಯಾರಿಗೋ. ಏನೋ ಸರಿಯಾಗಿ ತಿಳ್ಕೊಂಡ್ ಬಂದು ಹೇಳೋದಲ್ವಾ, ಮಾತು ಮುಂಚೆ ಓಡೋಡು ಬಂದ್ಬಿಡ್ತೀಯಲ್ಲೇ. ಏನೋ ಹಿಂಗೆ ಕೇಳ್ತೀಯ? ನನ್ಗೇನು ಗೊತ್ತು? ನನಗೂ ಭಯ ಆಗಲ್ವಾ? ನಮ್ಮ ಮನೇಲಿ ಒಬ್ಳೇ ಇರ್ತೀನಿ, ನೀನು ಅದ್ರ ರೋಡ್ ಸುತ್ತಾ ಇರ್ತೀಯ. ನನ್ಗೇನೇ ಆದ್ರೂ ನಿನ್ನ ಹತ್ರ ತಾನೇ ಹೇಳ್ಕೊಡೋದು. ತಪ್ಪು ಮಾಡಿ ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ಮಾಡಿದೀನಿ ನಾನೇನ್ ತಪ್ಪು ಮಾಡ್ದೆ? ಮಾತಾಡ್ಬೇಡ ನೀನು. ಮಾತಾಡ್ತೀನಿ. ಯಾವಾಗ್ಲೂ ಹಿಂಗೆ ಮಾಡ್ತೀರಿ ನೀನು. ಫಸ್ಟ್ ತಿಳ್ಕೊಂಡ್ ಬಂದು ಹೇಳು. ನೀ ತಪ್ಪು ನನ್ ಬೈತಿಯಲ್ಲೇ, ಬುದ್ಧಿದ್ಯಾ ನಿನ್ಗೆ? ಇಲ್ಲ, ಏನೀಗ? ಮದುವೆ ಮಾಡ್ತೇನೆ ನಿನ್ಗೆ ಮಾಡ್ಕೊತೀನಿ. ಅಷ್ಟೇ ಆಗ್ತೀನಿ ಬಂದು. ಊಟನೂ ಮಾಡ್ಕೊಂಡು ಹೋಗ್ಬಿಡು. ಹೊಟ್ಟೆ ತುಂಬಾ ಮಾಡ್ಕೊಂಡು ಹೋಗ್ತೀನಿ. ಅದೊಂದು ಚೆನ್ನಾಗಿ ಆಡ್ತೀಯ ಅಷ್ಟೇ. ಮಾತಾಡ್ತೀನಿ ಕಣೆ. ಏನೂ ಗೊತ್ತಿಲ್ಲ. ನಾ ಮಾತಾಡ್ತೀನಿ. ಮಾತಾಡ್ಬೇಡ. ಮಾತಾಡೇ ನೀನು. ಏನಕ್ಕೆ ಮಾತಾಡ್ಬಾರ್ದು? ಮಾತಾಡ್ಬೇಡ ನಾ ನೀನು. ಮಾತಾಡ್ತೀನಿ. ಓಕೆ. ಹೇಳು, ಇವಾಗ ಹೇಳು.
ಇರಮ್ಮ, ಫೀಲ್ ಆಗ್ಬಿಟ್ಟು ಹೇಳ್ತೀನಿ. ಬಿಡಲಾರೆ ಎಂದು ನಿನ್ನ, ನೀನಾದೆ ನನ್ನೀ ಪ್ರಾಣ. ದೂರಾಗಿ ಹೋದರೆ ನೀನು, ನಾನೆಂದು ಬಾಳೆನು. ನನಗೆ ಬೇಜಾರಾದಾಗಲೆಲ್ಲ ಹೀಗೆ ಆಡಬೇಕು, ಬೇಗ ಆಡಬೇಕು. ಸರಿ, ಈಗ ಮುಂದೆ ಏನು ಮಾಡೋದು? ನಾವು ಮಾಡಿರೋದು ಪ್ರೀತಿ ಯಾರಿಗೋ ಎದುರ್ಕೊಂಡಿರೋದಲ್ಲ. ನಾಳೆ ಬಾ, ಮನೆ ಬಿಟ್ಟು ಹೋಗೋಣ. ನಾನು ಒಳ್ಳೆಯವನೇ ಕಣ, ನಿಮ್ಮಪ್ಪ. ನಾನೇನೋ ಮಾಡಲಿ ಚಿನ್ನು, ನಾಳೆ ಬಾ. ಬ್ಯಾಡ್ ಬಾಯ್. ಏಯ್ ಬಾರ ಬಾರಲೇ, ಯಾವನ ಬಾಗ್ಲ ಕಡಿದೀಯ? ಬಾರ, ಈ ಗೆರ್ರೆ ಬಿಟ್ಟು ಬಾರಲೇ, ಬಾರ ಬಾರಲೇ. ಬಾ ಅಂದ್ರೆ ಉಟ್ಪಟೇಲೆ ಬಂದ್ಬಿಟ್ಟಿದ್ಯಾ? ಅಬ್ಬಾ, ಲವರ್ ಮಾತು ಏನ್ ಮರ್ಯಾದೆ. ಮುಂದೇನು ಹಿಂಗೆ ಇರುತ್ತಾ? ಹೊರಡಣ? ಇರೋ. ನಾವೇನು ತೀರ್ಥಯಾತ್ರೆ ಹೋಗ್ತಿದೀವಾ? ಯಾರು ಬಂದು ಟಾಟಾ ಮಾಡಿ ಕಳ್ಸ್ಕೊಡಕ್ಕೆ? ಮನೆ ಬಿಟ್ಟು ಹೋಗ್ತಿದ್ದೀವಿ. ಮೊದಲೇ ನಿಮ್ಮ ಅಣ್ಣಂಗೆ ಬೇರೆ ಗೊತ್ತಾಗಿದೆ. ಇವಾಗಲೇ ಯಾರು ಬಂದ್ಬಿಡ್ತಾರೆ ಅನ್ನೋ ಭಯ ಬೇರೆ. ಯಾರು ಬರ್ತಾರೆ? ಅಮ್ಮ, ನಮ್ಮಮ್ಮ. ನೀವೇನು ಬದಲಾಗಲ್ವಾ? ಚೆನ್ನಾಗಿ ಯೋಚನೆ ಮಾಡ್ತೀರಾ ನಮ್ಗೆಲ್ಲ ಹೆಂಗ್ ನೋವು ಕೊಡ್ಬೋದು ಅಂತ. ನಿಮ್ಮಣ್ಣ ಆಯ್ತು, ನಿಮ್ಮಪ್ಪನ ಹತ್ರ ಒಡ್ಸಿದ್ದಾಯ್ತು, ಇವಾಗ ನಿಮ್ಮಮ್ಮನ ಏನ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಟೆಸ್ಟ್ ಮಾಡ್ತಿದ್ದೀರಾ? ಮಾತನ್ ಮೇಲೆ ನಿಲ್ಲಲ್ಲ ಅಂತ. ಪ್ರೀತಿಲಿ ನಿಯತ್ತಿನ ವಿಚಾರ ಬಂದ್ರೆ ಹುಡುಗರ ಹೆಸರೇ ಫಸ್ಟ್ ನಿಲ್ಲೋದು. ನೀವುಗಳು ನೋವು ಮಾಡಿ ಬಿಟ್ಟೋದ್ರು ಹುಡುಗರು ಲವ್ ಮಾಡೋದ್ರಿಂದನೇ ನಿಮ್ಮಂತ ಹುಡುಗಿರು ಮದುವೆ ಆಗ್ತಿರೋದು. ಹಂಗಲ್ಲ ಕಣೋ, ನಾನು ಎಲ್ಲೇ ಹೋದ್ರು ಅಮ್ಮಂಗೆ ಹೇಳ್ಬಿಟ್ಟು ಹೋಗ್ತೀನಿ. ಇದು ಹಂಗೆ. ಬರ್ಲಿ, ಬರ್ತಾರೆ. ನಿಮ್ಮಮ್ಮನೂ ಬರ್ಲಿ, ಅದನ್ನೂ ನೋಡ್ಬಿಡೋಣ. ಏ, ಅಮ್ಮ ಬಂದ್ರು ಕಣೋ. ಹೇಳು, ಅಮ್ಮನ ಹತ್ರ ನೀನೇ ಹೇಳು. ಹೇಳು. ಏನ್ ಹೇಳು ಅಂತಿದ್ಯಾ? ನಾನು ಒಬ್ನೇ ಮನೆ ಬಿಟ್ಟು ಹೋಗ್ತಿರೋದು. ಬಾ, ಜೊತೆಲಿರೋಣ. ನಂತರ ಬಟ್ಟೆ ಬಿಚ್ಚ ನೀನು ಬಿಚ್ಚಲೇ. ಇದು ಸ್ಟೀಲ್ ಬಡಿ ಕಣಲೇ. 100 ರೂಪಾಯಿ ಕೊಡಲೇ, 100 ರೂಪಾಯಿ ಕೊಡ. ಮೋಟ್ರ ಮಗನೇ ಆಟದಾಗ ಹೋಗಿ ದೊಡ್ಡ ಬಚ್ಚ ನಾವಿಬ್ರು ಮನೆ ಬಿಟ್ಟು ಹೋಗೋಣ ಅಂತಿದೀವಿ. ಆಶೀರ್ವಾದ ಮಾಡು. ನನಗ್ ಗೊತ್ತು, ನಿನ್ನೆ ನೀನ್ ನನ್ನ ಹತ್ರ ಮಾತಾಡ್ಬೇಕು ಬಾ ಅಂದಾಗ್ಲೇ ನನಗ್ ಗೊತ್ತಾಯ್ತು. ನೀನು ಹೋಗು. ಹೇಗಿದ್ರು ನಿಮ್ಮಪ್ಪ ಈ ಮದ್ವೆಗೆ ಒಪ್ಪೋದಿಲ್ಲ. ನೀನ್ ಹೋಗು. ತುಂಬಾ ದೂರ ಹೊಟ್ಟೋಗ್ತೀಯಾ? ಮತ್ತೆ ವಾಪಸ್ ಬರಲ್ವಾ? ಬಂದ್ರೆ ನಿಮ್ಮಪ್ಪ ಸೇರ್ಸೋದು ಇಲ್ಲ. ಆಮೇಲೆ ನಿನ್ನ ನೋಡಕ್ಕೂ ಬಿಡಲ್ಲ, ಪ್ರೀತಿಯಿಂದ ಮಾತಾಡ್ಸಕ್ಕೂ ಆಗಲ್ಲ. ಜೀವನ ಪೂರ್ತಿ ದ್ವೇಷ ಮಾಡ್ಕೊಂಡೇ ಇರ್ಬೇಕಲ್ಲ. ಅದನ್ನ ನೆನೆಸ್ಕೊಂಡ್ರೆ ಅಮ್ಮ, ಅಳ್ಬೇಡ ಅಮ್ಮ. ಮಗಳೇ, ಪರವಾಗಿಲ್ಲ ಬಿಡು. ನೀನ್ ಯಾವತ್ತಿದ್ರು ಮದ್ವೆ ಮಾಡ್ಕೊಂಡು ಹೊರಗಡೆ ಹೋಗೋಳೆ. ಹೋಗು. ಅಳ್ಬೇಡ ಅಮ್ಮ, ಸರಿನಾ? ಹೋಗು. ಹೊರಡೋಣವಾ? ಹೋಗು, ಮನೆಗೆ ಹೋಗು.
ನನ್ಗೆ ಈ ಎಳದು ಪಳದೆಲ್ಲ ಆಗಲ್ಲ. ಇನ್ನೇನ್ ಚಿನ್ನು, ಇವ್ರು ನಿನ್ ಮೇಲೆ ಇಟ್ಟಿರೋ ಪ್ರೀತಿನೇ ಉಳಿಸ್ಕೊಡಕ್ಕಾಗಿಲ್ಲ ಅಂತಂದ್ರೆ ಇನ್ನು ನಾನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿನ ಜೀವನ ಪೂರ್ತಿ ಹೇಗೆ ಉಳಿಸ್ಕೊಳ್ಳಿ? ಇವಾಗೇನ್ ಓಡೋ ಕಷ್ಟ ತಾನೇ ಪಡ್ತೀವಿ, ಅದನ್ನ ಇಲ್ಲೇ ಪಡೋಣ. ಇವಾಗೇನ್ ನಿಮ್ಮಪ್ಪನ ಅವ್ರ ನಗು ಬಂದ್ರೆ ನಗ್ತಾ ಇರ್ತಾನೆ, ಹೊಟ್ಟೆ ಹೆಸರು ಊಟ ಮಾಡ್ತಾ ಇರ್ತಾನೆ, ಹಾಗಾದ್ರೆ ನಮ್ಮ ಪ್ರೀತಿನೂ ಒಪ್ಕೊಂತಾರೆ. ನಿಮ್ ಯಜಮಾನ್ರು ಒಪ್ಕೊಳ್ಳೋ ತನಕ ನಿಮ್ ಮಗಳನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗಲ್ಲ. ಅದ್ ಹೇಗೋ ಸಾಧ್ಯ? ಲೇ ದಡಿಯಾ, ನಾವ್ ಹೊಡಿಬೇಡ ಕಣ. ಹಂಗೆ ಹೇಳ್ಬಿಟ್ಟು ಹೊರಟ್ಬಿಟ್ಟೆ. ಅದನ್ನ ಕೇಳಿ ನನ್ನ ಫ್ರೆಂಡು ಪ್ಯಾಂಟ್ ಹಾಕೊಳ್ಳಲ್ವಲ್ಲ, ಗೊತ್ತಾಯ್ತು. ಅವನು ಏನಂದ ಗೊತ್ತಾ? ಲವ್, ನೀವು ಮಾಡ್ತಿರೋ ಪ್ರೀತಿನೇನೋ ಎಲ್ಲರೂ ಕಷ್ಟ ಕಂಡ್ರು ಓಡೋಗ್ತಾರೆ, ಆದ್ರೆ ನೀವು ಅದ್ರ ಮೇಲೆ ಖರ್ಚು ಪಾಕೊಂಡ್ ಕುತ್ಕೊಂತ ಇದೀರಲ್ಲೋ. ಹೋದ್ಸಲಿ ಬರೀ ಹೊಡೆದಿದ್ರು, ಈ ಸಲಿ ಹೋಗೋ ಕೋಲೆನೆ. ಹಂಗಂದ. ಆಮೇಲೆ ನಾನೇನ್ ಮಾಡಿದೆ ಗೊತ್ತಾ? ಯಾಕೋ ಹಿಂದಿಂದಲೇ ಸುತ್ತುತ್ತಾ ಇದ್ಯಾ? ಹಿಂದೆ ಸುತ್ತದ ಮೇಲೆ ಏನು ಅಂತ ಮಾತಾಡ್ಬೇಕು, ಅದು ಬಿಟ್ಟು ಸುಮ್ಮನೆ ಸುತ್ತುತ್ತಾ ಇದ್ರೆ ನೋಡು, ಮಾತಾಡಿದ್ದು ನಿರ್ಧಾರ ಮಾಡಿದ್ದು ಎಲ್ಲ ಮೊನ್ನೆನೆ ಮುಗ್ದಿದೆ, ಮತ್ತಿನ್ನೇನೋ? ಆಯ್ತಾ ಸರ್, ಹೊಡೆದಿದ್ದು ಮಾತಾಡಿದ್ದೆಲ್ಲ. ನಿಮ್ಗೊಂದು ಮಾತು ಕೇಳ್ಬೇಕು, ಕೇಳ? ಕೇಳೋ. ಅಲ್ಲ ಸರ್, ಬೆಳಿಗ್ಗೆಯಿಂದ ರಾತ್ರಿ ತನಕ ನಿಮ್ ಹಿಂದೆ ಸುತ್ತಿದ್ದಕ್ಕೆ ಹಿಂಗ ಅನ್ಸ್ಬೇಕಾದ್ರೆ ನಿಮ್ ಮಗಳಂದ್ರೆ ನನಗೆ ಪ್ರಾಣ ಸರ್. ಅವಳನ್ನೇನಾದ್ರೂ ನನ್ನಿಂದ ನೀವು ದೂರ ಮಾಡ್ಬಿಟ್ಟ ಅಂದ್ರೆ ನನ್ನ ತಲೆಗೆ ಪಿನ್ ತಗೊಂಡು ಚುಚ್ತಾನೆ ಇರುತ್ತೆ ಸರ್. ಹುಡುಗಿ ನಮ್ಮನ್ನ ಬಿಟ್ಟೋದ್ಮೇಲೆ ಅವ್ರ ನೆನಪು ನಮ್ಮ ಹಿಂದೆನೇ ಅಲಿತಿರುತ್ತೆ, ಮಾತಾಡಕ್ಕಾಗಲ್ಲ, ಬರೀ ಮೌನ. ಅದೇ ನಮ್ಮನ್ನ ಅರ್ಧ ಸಾಯಿಸ್ಬಿಟ್ಟಿರುತ್ತೆ ಸರ್. ಇದನ್ನ ಅರ್ಥ ಮಾಡ್ಸಕ್ಕೆ ಸರ್ ನಿಮ್ಮಿಂದೆ ಅಲ್ದಿತ್ತು. ಅರ್ಥ ಆಯ್ತಲ್ವಾ? ನಮ್ಮಿಬ್ರಿಗೆ ಮದುವೆ ಮಾಡ್ತೀರಲ್ವಾ? ಅರ್ಥ ಮಾಡಿಸ್ತೀಯಾ? ನನಗೆ ಅರ್ಥ ಮಾಡಿಸ್ತೀಯಾ? ಅರ್ಥ ಮಾಡಿಸ್ತೀನಿ ಅಂತ ಟಾರ್ಚರ್ ಕೊಡ್ತಾ ಇದ್ಯಾ? ಐ ಏನೋ ತೆಗೆದು ಬಾರಿಸ್ತೀನಿ. ಸರ್ ಇರಿ ಸರ್, ಇರಿ. ನಾಳೆ ಅಳಿಯ ಮಾವ ಆಗೋರು. ನೀವು ಕೊಟ್ಟಿದ್ದು ಒಂದೊಂದು ತೀರ್ಸ್ಬೇಕಾಗುತ್ತೆ. ಇದನ್ನ ಮನ್ಸಲ್ಲಿ ಇಟ್ಕೊಂಡ್ ಮಾತಾಡಿ. ಕೊಡಲ್ಲ, ನಾನು ನಿಂಗೆ ನನ್ನ ಮಗಳನ್ನ ಕೊಡಲ್ಲ. ನಾನು ಒಂದು ಗಂಡು ತೋರಿಸಿ ಆ ಗಂಡನ್ನ ನನ್ನ ಮಗಳು ಒಪ್ಲಿಲ್ಲ ಅಂದ್ರೆ ನಿನ್ನನ್ನೇ ಏನಾದ್ರೂ ಮದುವೆ ಆಗಬೇಕು ಅಂತ ಹಠ ಹಿಡಿದ್ರೆ ನಿನಗೆ ಕೊಟ್ಟು ಮದುವೆ ಮಾಡೋಣ ಅಂತ ನನ್ಗೊಂದು ಮನ್ಸಿತ್ತು. ಆದ್ರೆ ಕೊಡಲ್ಲ. ನೀನ್ ಈಗಲೇ ಹಿಂಗೆ ಮುಂದಿನ ಹೆಂಗೆ ಕೊಡಲ್ಲ ಕಣೋ. ಹೋಗ, ಕೊಡಬೇಡ ಹೋಗ. ಏನ್ ಬಂಗಾರನೇ ಭೂಮಿ ಮೇಲೆ ಬಿಟ್ಬಿಟ್ಟಿದ್ಯಾ? ನಾವು ನೋಡಿದ್ರೆ ಬಂಗಾರ ಅಂತ ಅನ್ಸೋದು. ಅದೇನ ನೋಡ್ತಾರಂತೆ, ಅವ್ಳು ಕೇಳ್ತಾಳಂತೆ, ಇವ್ರಿಗೆ ಅರ್ಥ ಮಾಡಿಸ್ಬೇಕಂತೆ. ನಾವೇನ್ ಗೊಂಬೆಗಳ? ಅವಳಿಗೋಸ್ಕರನೇ ಉಸಿರಿಟ್ಕೊಂಡು ಬದುಕಿದೀನಿ. ನನಗೆ ಹೆಂಗ್ ತಗೋಬೇಕು ಗೊತ್ತು. ಹೋಗು ಹೋಗು, ಕೊಡಬೇಡ ಹೋಗು. ನಾಳೆನೆ ಹುಡುಗನ್ ಕರೆಸ್ತೀನಿ. ನನ್ನ ಪ್ರಾಣ ಹೋದ್ರು ನಿಂಗೆ ನನ್ನ ಮಗಳನ್ನ ಕೊಡಲ್ಲ. ಹೋಗಲೇ. ತಗೊಂತೀನಿ. ಕೊಡಲ್ಲ, ಬಿಡಲ್ಲ. Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, kani, zarda, etc., or their promotion in any manner.
ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಏನು ಮಾಡ್ತಾ ಇದೆಯಾ ಇಲ್ಲಿ? ಟೀ ಕೊಡೋಣ. ಟೀ ಅಲ್ಲಿಡು, ಹುಡುಗ ಬಂದಿದ್ದಾನೆ, ಪರಿಚಯ ಮಾಡಿಸ್ಕೊಡ್ತೀನಿ. ಪರಿಚಯ ಮಾಡ್ತೀನಿ. ನನ್ನ ಮನೆಯವಳು ಎಲ್ಲ ಹೇಳುತ್ತೆ. ರೀ ಸುಮ್ನೆ ಇರ್ರಿ, ಯಾಕೆ ತಮಾಷೆ ಮಾಡ್ತೀರಾ? ಯಾವಾಗ್ಲೂ ಹೀಗೇನಾ? ನಮಸ್ಕಾರ. ನಮಸ್ಕಾರ. ಒಬ್ರೇ ಬಂದ್ಬಿಟ್ಟಿದ್ದೀರಾ? ಅಪ್ಪ ಅಮ್ಮ ಬರ್ಲಿಲ್ವಾ? ಇಲ್ಲಮ್ಮ, ಅವ್ರು ಹೊರಗಡೆ ಹೋಗಿದ್ದಾರೆ. ನನ್ನ ಹುಡುಗಿ ನೋಡ್ಕೊಂಬರಕ್ ಕೇಳಿದ್ರು. ಅದೆಲ್ಲ ಆಮೇಲೆ ಮಾತಾಡೋಣ. ಟೀ ತುಂಬಾ ಟೀ. ಒಂದ್ ನಿಮಿಷ. ಆಫೀಸ್ ಟೈಮ್ ಆಯ್ತು, ಹೋಗ್ಬೇಕು. ಫಸ್ಟ್ ಹುಡುಗಿನ ತೋರಿಸ್ಬಿಡಿ. ಅಲ್ಲ, ಸ್ವಲ್ಪ ಟೀ ಕುಡಿ. ಅದೆಲ್ಲ ಪರವಾಗಿಲ್ಲ, ಹುಡುಗಿನ ತೋರಿಸಿ ಸಾಕು. ಆಯ್ತು, ಕರ್ಕೊಂಡ್ಬರ್ತೀನಿ. ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಾರಾ? ಹೌದು. ಊರಲ್ಲಿ ಇದ್ದಾರಾ, ನಿಮ್ ಜೊತೆ ಇದ್ದಾರಾ? ಇಲ್ಲೇ ನನ್ ಜೊತೆನೇ ಇದ್ದಾರೆ. ಹೌದಾ? ನೀವು ಹೊರಡಿ. ಪರವಾಗಿಲ್ಲ, ನಾಳೆ ಹೇಗಿಲ್ಲ ಅಂದ್ರೂ ಬರಕ್ ಹೇಳಿ. ನಾಳೆ ಬರ್ತೀನಿ. ಯಾಕೆ, ಏನಾಯ್ತು? ಪ್ಲೀಸ್ ದಯವಿಟ್ಟು ಹೊರಡಿ. ನಾನೇ ಮನೆಗೆ ಬಂದು ಮಾತಾಡ್ತೀನಿ. ಹೊರಡಿ ಹೊರಡಿ. ಇವಾಗ ಬರ್ತಿದೀಯಲ್ಲಮ್ಮ, ನಂಗೆ ಬೆಳಗ್ಗೆನೆ ಮದುವೆ ಆಯ್ತು. ನೀವೆಲ್ಲ ಮಲ್ಕೊಂಡಿದ್ರಲ್ಲ, ಅದಕ್ಕೆ ಸುಮ್ಮನಾದೆ. ಅವನ ಜೊತೆನೆ ಇಲ್ಲೇ. ನೀವೆಲ್ಲ ನನ್ನ ನೋಡಿದ್ಮೇಲೆ ಆಶೀರ್ವಾದ ತಗೊಳ್ಳೋಣ ಅಂತ ಕಾಯ್ತಾ ಇದ್ದೆ. ಆಶೀರ್ವಾದ ಮಾಡ್ತೀಯಾ? ಏನೇ ಮಾಡ್ಕೊಂಡೆ? ಏನೇ ಮಾಡ್ಕೊಂಡೆ? ಏನ್ ಮಾಡ್ಕೊಂಡೆ? ಮಾತಾಡ. ಮಾತಾಡ. ನನ್ನ ಮರ್ಯಾದೆ ತೆಗಿತಾ ಇದ್ಯಾ? ನಮ್ಮನೆ ಮಾನ ಮರ್ಯಾದೆ ತೆಗಿತಾ ಇದ್ಯಾ? ಮಾತಾಡೆ. ಎಲ್ಲೋದ ಅವನು? ಎಲ್ಲೇ ಹೋದ? ಎಲ್ಲಿ ಹೋದ ಅವನು? ನಮ್ಮನೆ ಮಾನ ಮರ್ಯಾದೆ ತೆಗಿತಾ ಇದ್ದ. ಎಲ್ಲಿ ಹೋದ ಅವನು? ಬಿಡಲ್ಲ ಅವನ. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟ. ಬಿಡಲ್ಲ ಅವನ. ಅವನ ಜೊತೆಗೆ ಇವಳು ಕುಮ್ಮಟ್ ಕೊಡ್ತಾ ಇದ್ದಾರೆ. ಒಬ್ಳೆ ಮಗಳು ಎಷ್ಟು ಚೆನ್ನಾಗಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೆ. ಚೀಟಿ ಎಲ್ಲ ಹಾಕೊಂಡಿದ್ದೆ. ಊರಿಯಾಗ ಮದುವೆ ಮಾಡ್ಬೇಕು, ಊರ್ನವರೆಲ್ಲ ಕರಿಬೇಕು, 4 ಜನಕ್ಕೆ ಊಟ ಹಾಕ್ಬೇಕು ಅಂತಿದ್ದೆ. ಬಿಡಲ್ಲ ಅವನ, ಬಿಡಲ್ಲ. ಮುಟ್ಬೇಡ ಇರು. ಕೈಗೆ ಬೇಡ. ಕಾಯಿಲ್ಲ. ಅಯ್ಯೋ ಸಿಕ್ತು. ಮಾತಾಡೆ 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 ಮಾತಾಡು. ಇಲ್ಲ, ಬಿಡಲ್ಲ ಅವನ. ಅವನು ಮಾತ್ರ ಬಿಡಲ್ಲ. ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ, ಬಿಡಲ್ಲ ಅವನ. ಕೊಂದಾಕ್ಬಿಡ್ತೀನಿ. ಎಲ್ಲೋದ ಅವನು? ಇವಾಗ ಆಶೀರ್ವಾದ ಮಾಡು. ಎಲ್ಲಿದ್ದಾನು? ಬಾರೋ ಆಚೆ. ಎಲ್ಲೋ ಎಲ್ಲಿದ್ಯಾ? ತಾಳಿ ಕಟ್ಬಿಟ್ಟು ಓಡೋಕ್ಯಾ? ಬಿಡಲ್ಲ ನೀನು ಇವತ್ತು, ಬಿಡಲ್ಲ. ಎಲ್ಲಿದ್ಯಾ? ಬಾ. ಇಲ್ಲಿದ್ಯೇನೋ? ಬಾರೋ ಆಚೆ. ಎಲ್ಲಿದ್ದಾನು? ಸಿಗ್ತಾನೆ.
ಬಿಡಲ್ಲ, ಎಲ್ಲಿದ್ರು ಬಿಡಲ್ಲ ಅವನ್ನ. ಬರ್ತಾನೆ, ಇಲ್ಲಿಗೆ ಬರ್ತಾನೆ, ನನಗೆ ಗೊತ್ತು. ಬರ್ತಾನೆ, ಎಲ್ಲೋಗ್ತಾನ ಅವನು? ನನ್ನ ಹತ್ರನೇ. ಬರ್ಲಿ ಇವತ್ತು ಅವನಿಗಿದೆ. ಅವನೇ 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 ಬಂದ 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 ಬಂದ. ಸಿಗಾಕೊಂಡ ಸಿಗಾಕೊಂಡ. ಯಾರು ಇಲ್ಲ, ಯಾರು ಇಲ್ಲ. ತಪ್ಸ್ಕೊಂಡ ತಪ್ಸ್ಕೊಂಡ. ಎಲ್ಲೋಗ್ತಾನೆ? ಬರ್ಲಿ. ಅಯ್ಯೋ, ನಾನಿಲ್ಲಿ ಸಾಯ್ತಾ ಇದ್ದೀನಿ, ಎಲ್ರು ಮಲ್ಕೊಂಡಿದ್ದಾರೆ ಒಳಗೆ. ಹೇಳ ಮೇಲೆ ಹೇಳೋ, ಹೇಳಿ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಲ್ಕೊಂಡಿದ್ಯಾ? ಎಲ್ಲೇ ಎಲ್ಲಿ ಎಲ್ಲಿದ್ದಾನವನು? ನನಗೆ ಗೊತ್ತಿದೆ, ಇಲ್ಲೇ ಎಲ್ಲೋ ಇದ್ದಾನವನು. ನಾವೆಲ್ಲರೂ ಮನ್ಲಿದ್ದಾಗಲೇ ಬಂದು ತಾಳಿ ಕಟ್ಟೋಗಿರೋನು ಇಲ್ಲೆಲ್ಲ ಇಲ್ಲೆಲ್ಲ ಇರ್ತಾನೆ. ಸುಮ್ನೆ ಇರ್ರಿ. ಮುಚ್ಚೆ ಬಾಯಿ. ಏನೇ ಸುಮ್ನೆ ಇರೋದು? ಬೊಗಳೆ. ರೂಮಲ್ಲಿ. ರೂಮ್ ಇಲ್ಲೇ ಇದ್ದಾನಾ? ಸಿಗಾಕಂಡೆ ಕಣಲೇ, ಸಿಗಾಕಂಡೆ ಸಿಗಾಕಂಡೆ. ಎಲ್ಲೇ ಎಲ್ಲೇ? ಅಡಿಗೆ ಮನೇಲಿ, ಟೆರೇಸ್ ಅಲ್ಲಿ, ಇಲ್ಲಿ, ಅಲ್ಲಿ, ಅಕ್ಕಪಕ್ಕ ಇದಾನೆ ಅಂತ ನಂಗೆ ಅನ್ಸುತ್ತಪ್ಪ. ತೆಗೆದು ಬಾರಿಸ್ತೀನಿ ನೋಡು. ಮುಚ್ಚ ಬಾಯಿ. ನಿಮಗ್ ಅನ್ಸಲ್ಲ, ಅದೇ ಪ್ರೀತಿ. ಏನ ಪ್ರೀತಿ? ಏನ್ ಪ್ರೀತಿ? ನಾನು ಅಲ್ಲಿ ಚಳಿಲ್ ಸಾಯ್ತಾ ಇದ್ರೆ ಪ್ರೀತಿ ಪ್ರೇಮ ಅಂತ ಆಟ ಆಡಿಸ್ತಾ ಇದ್ರ ನನ್ನ. ಬಿಡ್ತೀನಿ ನೋಡು. ಹೊಡಿಬಿಡಪ್ಪ. ಏನು ಕುಡಿತ್ಯಾ? ನಾನೇನ್ ಮದುವೆ ಮಾಡ್ಕೊಂಡ್ ಮನೆ ಬಿಟ್ಟೇನು ಹೋಗಿಲ್ವಲ್ಲ, ಮನೇಲಿ ಇದೀನಿ ತಾನೆ. ನೀವ್ ಎಷ್ಟ್ ಕೇಳಿದ್ರು ಅಷ್ಟೇ, ನನಗ್ ಗೊತ್ತಿಲ್ಲ. ನಿಮಗ್ ತಾಕತ್ತಿದ್ರೆ ನೀವೇ ಹೋಗಿ ಹುಡ್ಕೊಳ್ಳಿ. ನಾನ್ ತಾಕತ್ ಬಗ್ಗೆ ಮಾತಾಡ್ತೇನೆ, ತಾಕತ್ ಬಗ್ಗೆ. ಅವ್ನು ಎಲ್ಲಿದ್ರು ಬಿಡಲ್ಲ, ಹುಡುಕ್ತೀನಿ, ಒದ್ದೆ ಹೇಳ್ಕೊಂಡ್ ಬರ್ತೀನಿ, ತಂದು ನೀನ್ ಮುಂದೆ ನಿಲ್ಲಿಸ್ತೀನಿ. ಎಲ್ಲಿದ್ದಾನೆ ಅವನು? ನೀವ್ ಎಷ್ಟು ಹುಡ್ಕುದ್ರು ಅಷ್ಟೇ, ನಿಮ್ಗವ್ನು ಸಿಗಲ್ಲ. ಎಲ್ಲೋಗ್ತಾನವನು? ಬಂದೇ ಬರ್ಬೇಕು. ಬರ್ಲಿ ಬರ್ಲಿ, ನಾನ್ ಬಿಡ್ತೀನ? ಎಲ್ಲೋದ್ರು ಬಿಡಲ್ಲ ಅವನ್ನ. ಸದ್ರ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನನ್ನೇ ಸದ್ರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೆಣ್ಣೆತ್ತಿರೋ ನಾನು ಬಿಡ್ತೀನ ಅವನ್ನ? ಅವನೇ ಮಾಡಿ ಮೇಲೆ ಹೋಗ್ತ್ಯಾ? ಬಿಡ್ತೀನ ನಿನ್ನ? ನಿಲ್ಲ ನಿಲ್ಲ, ಬಂದೆ, ನಿಲ್ಲ ಅಲ್ಲೇ. ಬಿಡಲ್ಲ ಬಿಡಲ್ಲ ಆದ್ರೂ ನೀನು ನಮ್ಮ ಅಪ್ಪಂಗೆ ಅಷ್ಟೊಂದು ಕಷ್ಟ ಕೊಡ್ಬಾರ್ದಾಗಿತ್ತು. ಬಿಡಮ್ಮ ಬಿಡು. ಆಮೇಲೆ ಏನಾಯ್ತು ಗೊತ್ತಾ? ನಮಸ್ಕಾರ ಸರ್. ಕಾಫಿ ಸರ್, ಕಾಫಿ ಆಯ್ತಲ್ವಾ ಸರ್? ಸರ್ ಟಿಫನ್? ಅದೇ ದಿನ ಬೆಳಿಗ್ಗೆ ಎದ್ಬಿಟ್ಟು ಮನುಷ್ಯ ಓಡ್ತಾನಲ್ಲ. ಇನ್ ಕೆಲವರು ಯಾರು ಹೆಂಗಾದ್ರೆ ನಮ್ಗೇನು, ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಅಂತಾರಲ್ಲ ಸರ್. ಮೂಲ ಮೂಲ ಹೊಟ್ಟೆ ಹಸ್ವು, ಅದನ್ನ ಫಿಲಪ್ ಮಾಡೋಕ್ಕೋಸ್ಕರ ಓಡಾಡ್ತಾರಲ್ಲ ಸರ್. ಆಯ್ತಲ್ವ ಸರ್ ಟಿಫನ್? ಈ ಕೋಪ, ಈ ದ್ವೇಷ, ಇವೆಲ್ಲ ಮನುಷ್ಯನಲ್ಲಿದ್ರೆ ತುಂಬಾ ದಿನ ಬದುಕಲ್ಲ ಸರ್. ತಲೆ ಹೋಗೋ ವಿಚಾರ ಏನೂ ಇಲ್ಲ. ಅಂಥದ್ದೇನು ಮಾಡ್ಬಿಟ್ಟೆ ನಾನು? ಈ ಕಲ್ಯಾಣ ಮಂಟಪ, ಈ ಊಟದ ಖರ್ಚು, ಈ ಸಂಬಂಧಿಕರ ಚುಚ್ಚು ಮಾತು, ಇವೆಲ್ಲ ನಿಮ್ಮ ತಲೆಯಿಂದ ಇಳಿಸಿದ್ದೀನಿ ಸರ್. ನಿಮ್ಮ ಮನೆ ಬಂಗಾರದ ಗೋಪುರ ಆಗಿದ್ದೀನಿ. ಆದ್ರೆ ನಂದು ಒಂದು ಸಣ್ಣ ಸ್ವಾರ್ಥ ಇಟ್ಕೊಂಡು ಅವಳು ಬೇರೆಯವ್ನ ಮದುವೆ ಆದ್ಮೇಲೆ ಸಿಗಲ್ವೇನೋ, ಮಾತಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ, ಮೀಟ್ ಮಾಡಕ್ಕಾಗಲ್ಲ ಅನ್ನೋ ಭಯ ಸರ್, ಭಯ. ಅವಾಗಲೇ ನಿಜವಾಗ್ಲು
ನಾವೆಲ್ಲ ಬದುಕಿದ್ದು ಸತ್ತಂಗೆ. ಸತ್ ಮೇಲೆ ಬದುಕನ್ನ ಹುಡುಕ್ತಿರ್ತೀವಲ್ಲ ಅವಳು ಇಲ್ದೆ, ಅವಾಗ ಹುಡುಕ್ತೇನೇ ಇರ್ತೀವಿ. ಸಿಗದೇ ಇಲ್ಲ ರೀ ಆ ಬೈಕೇನೆ. ಹಂಗ್ ಮಾಡ್ದೆ. ಆದ್ರೆ ಇವಾಗ ಅವಳನ್ನ ಯಾವಾಗ ಬೇಕಾದ್ರೂ ಕಳಿಸಿ ನಾನು ಕರ್ಕೊಂಡು ಹೋಗ್ತೀನಿ. ಈಗ್ಲಾರು ಅರ್ಥ ಮಾಡ್ಕೊಳ್ಳಿ, ಅವಳಿಗೋಸ್ಕರ ಕಾಯಕ್ ರೆಡಿ ಇದ್ದೀನಿ. ಯಾವಾಗ ಕಳಿಸ್ತೀರಾ? ಒಂದು 50, 55, ಒಂದು 60 ವರ್ಷ ಆದ್ಮೇಲೆ ಕಳಿಸ್ತೀರಾ? ಕರ್ಕೊಂಡು ಹೋಗ್ತೀನಿ. ಮನೆ ಮನೆ ಹೌಸ್, ಇಟ್ಟಿಗೆ, ಮರಳು, ಸಿಮೆಂಟು, ಜಲ್ಲಿ, ಕಿಟಿಕೆ, ಬಾಗ್ಲು ಎಲ್ಲ ಸೇರ್ಸ್ ಕಟ್ಟಿರ್ತಾರಲ್ಲ ಮನೆ. ನಾವೆಲ್ಲರೂ ಮಲ್ಗಿದ್ದಾಗ ಬಂದು ತಾಳಿ ಕಟ್ಟಿದ್ಯಲ್ಲ ಮನೆ. ಆ ಮನೆ ಅಲ್ಲಿಗೆ ಬಾ, ಆಮೇಲೆ ಮಾತಾಡೋಣ. ನನ್ನ ಮಗಳು ಬದುಕಬೇಕು, ಚೆನ್ನಾಗಿ ಬಾಳ್ಬೇಕು. ಅದ್ ನಿನ್ ಕೈಲಿದೆ. ಅದೇಂಗೆ? ಇವಳು ಸುಖವಾಗಿ ಬಾಳ್ಬೇಕು ಅಂದ್ರೆ ಇವಳು ಕುತ್ತಿಗೆ ಕಟ್ಟಿರೋ ತಾಳಿನ ಕಿತ್ತಾಕ್ ಹೊರಟೋಗು. ಇಲ್ಲ ಅದು ನಿನ್ ಕೈಲಿ ಆಗೋಲ್ಲ, ಇವಳನ್ನ ಬಿಟ್ಟಿರೋಕ್ಕಾಗೋಲ್ಲ ಅನ್ನೋದಾದ್ರೆ ನೋಡು, ಹಾಲಿಗೆ ವಿಷ ಬೆರೆಸ್ಕೊಂಡು ಕುಡಿದು ನಾವೆಲ್ಲರೂ ಸತ್ತೋಗ್ತೀವಿ. ಹೇಳು, ಏನ್ ಮಾಡೋಣ ಹೇಳು? ಅಯ್ಯೋ, ಏನ್ ಎತ್ತವ್ರಿ ನೀವು? ನಿಮ್ಮ ಮಕ್ಕಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಬೇಡ ಅನ್ನೋದು ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗಲ್ಲ, ನಮ್ಮ ಮಾತು ನಡೀತಿಲ್ವಲ್ಲ ಅನ್ನೋ ಕೋಪಕ್ಕೆ. ಯಾಕೆ ಅಂದ್ರೆ ಕಷ್ಟಪಡೋರು ಎಲ್ಲಿದ್ರೂ ಕಷ್ಟಪಡ್ತಾನೆ ಇರ್ತಾರೆ, ಸುಖವಾಗಿರೋರು ಏನೇ ಆದ್ರೂ ಸುಖವಾಗಿರ್ತಾರೆ. ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡವ್ರಲ್ಲ ಚಂದ್ರನ ಲೋಕದಲ್ಲಿ ತಂಪಾಗಿಲ್ಲ. ಲವ್ ಮ್ಯಾರೇಜ್ ಮಾಡ್ಕೊಂಡವ್ರಲ್ಲ ಸೂರ್ಯನ ಜೊತೆ ಸುಟ್ಟೋಗ್ತಾ ಬದುಕ್ತಿಲ್ಲ. ಎಲ್ಲ ಇಲ್ಲೇ ಅದೇ ಮಣ್ಣು, ಅದೇ ಗಾಳಿ, ಅದೇ ಊಟ. ನಾನೇಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ಬೇಕು? ಛೇ 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 ಛೇ. ಬಂದ ತಕ್ಷಣ ನೀವು ನಾವೆಲ್ಲ ವಿಷ ಕುಡಿತಿದ್ವಿ, ನೀ ಏನೋ ಮಾಡ್ತೀಯಾ ಅಂತ ಕೇಳಿದ್ರೆ, ಚಿನ್ನು ಹೋಗಮ್ಮ ಲೋಟ ತಗೊಂಬ ಅಂತ ಹೇಳ್ತಿದ್ದೆ ಸರ್. ಬೇರೇನು ಮಾತಾಡ್ತಿರ್ಲಿಲ್ಲ. ಚಿನ್ನು ಹೋಗಮ್ಮ ನನಗೂ ಒಂದು ಲೋಟ ತಗೊಂಬ. ಹಾಕಿ. ಎಲ್ಲರೂ ಫ್ಯಾಮಿಲಿ ಟೂರ್ಗೆ ತಿರುಪತಿಗೋ ಧರ್ಮಸ್ಥಳಕ್ಕೂ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಹೋದೋ ಅಂತ ಅನ್ಕೊಳ್ಳೋಣ. ಹಾಕಿ ಸರ್. ಅವಳನ್ನ ಬಿಟ್ಟು ಬದುಕಕ್ಕಾಗಲ್ಲ. ಹಾಕಿ ಸರ್. ಮಣ್ಣಲ್ಲಿ ಮಣ್ಣಿರ್ಬೇಕು, ಕಲ್ಲಲ್ಲಿ ಕಲ್ಲಿರ್ಬೇಕು. ಅವಳ ಜೊತೆಲಿ ಜೀವನ ಪೂರ್ತಿ ನಾನು ಬಾಳ್ಬೇಕು. ಹಾಕಿ, ನೀವು ಹಾಕಿ ಸರ್. ನಾನು ಒಳಗಡೆ ಹೋಗ್ತೀನಿ. ನಾನು ಹೊರಗೆ ಬರೋ ಅಷ್ಟರಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಎಲ್ಲರೂ ಹೊರಟೋಗು. ಅಲ್ಲರಿ, ನೀನೇನು ಯೋಚನೆ ಮಾಡಬೇಡ. ಅವಳು ಎಲ್ಲಿದ್ರೂ ಚೆನ್ನಾಗಿರ್ತಾಳೆ. ನಾನೇ ಹುಡುಕಿದ್ರು ಇಂಥ ಹುಡುಗ ಸಿಗ್ತಿರ್ಲಿಲ್ಲ. ನನಗೀಗ್ಲೂ ಇಷ್ಟ ಇಲ್ಲ ಕಣೋ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹಂಗನ್ಬಿಟ್ಟು ನಿಮ್ಮಪ್ಪ ಹೊರಟ್ಬಿಟ್ರು. ಆಗ ನಿಮ್ಮಮ್ಮ ನಿನಗೆ ಪ್ರೀತಿಯಿಂದ ಹೊಸ ಸೀರೆ ತಂದುಕೊಟ್ರು. ಅದನ್ನ ನೀವು ಉಟ್ಕೊಂಡ್ಮೇಲೆ ನಾವಿಬ್ಬರು ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೊರಗಡೆ ಬಂದ್ವಿ. ಆಗ
ಈಚೆ ನಿಂತಿದ್ದ. ಅವನ ಹತ್ರ ಒಂದು ಮಾತು ಕೇಳಿದೆ. ಏಯ್, ನಮ್ಮಿಬ್ಬರು ಲವ್ ಸಕ್ಸಸ್ ಆಯ್ತು ಕಣ. ಅಪ್ಪ ಅಮ್ಮ ಒಪ್ಪಿಟ್ರು, ನಿಂದೇನಾಯ್ತು? ಅಪ್ಪ ಹೇಳಿದ್ರು ಊರ್ ಸುತ್ತಬೇಡ ಅಂತ, ಅಮ್ಮ ಹೇಳಿದ್ರು ಕುಡ್ದು ಹಾಡು ಹೇಳ್ಬೇಡ ಅಂತ. ಆದ್ರೆ ಹುಡುಗಿರ್ ಕೈ ಕೊಟ್ಟೋಗ್ಬೇಕಾದ್ರೆ ಯಾಕೆ ಹೇಳಲ್ಲ ಪ್ರೀತಿಸೋ ಹುಡುಗರೆಲ್ಲ ಅರ್ಕೆ ಕುರಿ ಅಂತ? ಅವನ ಪಾಡ್ಗೆ ಅವನೇನೋ ಹೇಳ್ತಾನೇ ಇದ್ದ. ಅದು ನನಗೆ ಬೇಕಾಗಿರಲಿಲ್ಲ. ಆದರೆ ಅವನ ಜೇಬಲ್ಲಿ ಗಾಡಿ ಕೀ ಇತ್ತು, ಅದ್ರ ಮೇಲೆ ನನಗೆ ತುಂಬ ದಿನದ ಕಣ್ಣಿತ್ತು. ಅವಾಗ ಅವನು ನಂದಂತೂ ಫೇಲ್ಯೂರ್ ಆಯ್ತು, ನೀನಾರು ಚೆನ್ನಾಗಿರೋದು ಹಂಗಂತ ಹೇಳಿ ಕೊಟ್ಟೇ ಬಿಟ್ಟ. ಆಮೇಲೆ ಆದ್ರೆ ಯಾರು ಏನ್ ಹೇಳಲಿ ಬಿಡ್ಲಿ, ಇಡೀ ಪ್ರಪಂಚಕ್ಕೆ ಗೊತ್ತು ಪ್ರೀತಿಗಾಗಿ ತಾಜ್ ಮಹಲ್ ಕಟ್ಟಿದ ಹುಡುಗ್ರಿ ಅಂತ. ಜೀವ ಪ್ರೇಮವೇ ದೈವ ನಂಬಿವೆ ಎಷ್ಟೋ ಉಸಿರುಗಳು. ಪ್ರೇಮವೇ ಸ್ವರ್ಗ ಪ್ರೇಮವೇ ಬದುಕು ತುಂಬಿವೆ ಎಷ್ಟೋ ಹೆಸರುಗಳು. ತಿಳಿದೆ ಈಗ ಅನುರಾಗ ಇದು ಅನುರಾಗ. ಎದೆಯ ಬೀಗ ತೆಗೆದೆ ಈಗ ಶುಭಯೋಗ ಇದು ಶುಭಯೋಗ. ಪ್ರೇಮವೇ ಜೀವ ಪ್ರೇಮವೇ ದೇವ ನಂಬಿವೆ ಎಷ್ಟೋ ಸಿರುಗಳು. ನೀನು ಮುಟ್ಟದಿರು ನಾನು ಸೋಕೆನು ಪ್ರೀತಿಸುತ್ತ ಬಾಳುವ. ಉಸಿರಾಟ ಸೋಕಲಿ ಸಾಕು ಪ್ರೇಮಿಯೇ ಪ್ರೇಮವಿದು ವೈಭವ. ಇನ್ನು ಮರು ಜನ್ಮಯಾತಕ್ಕೆ ಇದು ಕೊನೆ ಜನ್ಮವಾಗಲಿ. ಇರೋ ಪ್ರತಿಯೊಂದು ಗಳಿಗೆಯೂ ಹೊಸ ಹೊಸ ಜನ್ಮವಾಗಲಿ. ಬಿರು ಬಿಸಿಲು ಮಳೆಯು ಒಲವು ನಡುಗದು. ಸಾವು ಬಾರದಿರೋ ಲೋಕ ಎಲ್ಲಿದೆ ಹೇಳಿಬಿಡು ಹೋಗುವ. ಇಲ್ಲ ದೇವರನ್ನು ಬಾ ಕೇಳಿ ನೋಡುವ ಆಯಸನು ಬೇಡುವ. ಬಿಡುವವನೇನೆ ಮಾಡಲಿ ಬಿಡುವವನಾಟ ಸಾಗಲಿ. ಇನ್ನು ಕಸಿಯೋಕೆ ಸಾಧ್ಯವೇ ನಮ್ಮ ಒಲವೆಂಬ ಅಂಬಲಿ. ನಮ್ಮ ಕಥೆಯ ಬರೆದ ಶಿವನೇ ನಗುವನು. ಪ್ರೇಮವೇ ಜೀವ ಪ್ರೇಮವೇ ದೈವ ನಂಬಿವೆ ಎಷ್ಟೋ ಉಸಿರುಗಳು. ಪ್ರೇಮವೇ ಸ್ವರ್ಗ ಪ್ರೇಮವೇ ಬದುಕು ತುಂಬಿವೆ ಎಷ್ಟೋ ಹೆಸರುಗಳು. ತಿಳಿದೆ ಈಗ ಅನುರಾಗ ಇದು ಅನುರಾಗ. ಎದೆಯ ಬೀಗ ತೆಗೆದೆ ಈಗ ಶುಭಯೋಗ ಇದು ಶುಭಯೋಗ. ಪ್ರೇಮವೇ ಜೀವ ಪ್ರೇಮವೇ ದೈವ ನಂಬಿವೆ
ಯಾರೋ ಬಂದಂಗಾಯ್ತು ಕಣೋ. ಹೌದು ಸರ್ ಬಂದ್ರು. ಅಶೋ ಬನ್ನಿ ಬನ್ನಿ ಸರ್, ಹೀಗೆ ಬನ್ನಿ. ಎಲ್ಲಮ್ಮ ಅವನು 402 ಇಲ್ಲೇ ಎಲ್ಲ ಹೋಗಿದ್ದಾರೆ ಸರ್. ತಗೋ, ಈ ಇಡ್ಲಿ ತಂದಿದ್ದೀನಿ, ಅವ್ರು ತಿನ್ನಿಸ್ಬೇಕಾಗುತ್ತೆ, ತಗೊಳ್ಳಿ. ಹಾ ಸರ್. ಡಾಕ್ಟ್ರೇ ವೆಲ್ಕಮ್ ವೆಲ್ಕಮ್, ಹೀಗೆ ಬನ್ನಿ. ಅಲ್ಲಿ ಯಾರು ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಸರ್? ನಿಮ್ಮನ್ನ ಬಹಳ ದೂರ ಕರ್ಕೊಂಡ್ ಬಂದ್ಬಿಟ್ಟೆ. ಅರ್ಜೆಂಟ್ಗೆ ಏನಾದರೂ ಟ್ರೀಟ್ ಮಾಡ್ತಾನ ಅಂದ್ರೆ ಹತ್ತಿರದಲ್ಲಿ ಯಾವ ಆಸ್ಪತ್ರೆನೂ ಇಲ್ಲ. ಎಲ್ಲಪ್ಪ ಅವನು ಎಲ್ಲಪ್ಪ ಅವನು ಇಲ್ಲಿ ಇರೋ ಅಂತ ಹೇಳಿದ್ರೆ ಎಲ್ಲ ಓಡೋಗಿದ್ದೇನೆ. ಇಲ್ಲೇ ಹೋಗಿದ್ದೆ ಸರ್ ಹೊರಗಡೆ. ಕೈಲಿ ಟೇಪ್ ರೆಕಾರ್ಡ್ ಇಟ್ಕೊಂಡ್ ಬಂದಿದ್ಯಾ? ಹೌದು ಸರ್, ಮನೆಗೆ ನಂದೇ ಸರ್. ಸೆಲ್ಲು ಕ್ಯಾಸೆಟ್ ಎಲ್ಲ ಇದೆ ತಾನೆ? ಏನ್ ನಡೀತಾ ಇದೆ? ಬಹಳ ಒಳ್ಳೆ ಕೆಲಸ ಮಾಡಿದ್ವಿ. ಅಲ್ಲಿಡು ಹೇಳ್ತೀನಿ ನಾನು, ರೆಡಿ ಮಾಡ್ಕೊ. ಆಯ್ತು ಸರ್, ಆಯ್ತು. ಸೆಲ್ ಎತ್ಕೊಳ್ಳಮ್ಮ ಬೇಗ. ಟೇಪ್ ರೆಕಾರ್ಡ್ ಎಂಟಿ ಐತೆ, ಕ್ಯಾಸೆಟ್ ಎತ್ಕೊಳ್ಳಮ್ಮ. ಏನಮ್ಮ ಹಂಗ್ ನೋಡ್ತೀಯ? ಎತ್ಕೊಳ್ಳಮ್ಮ, ಸಾಹೇಬ್ರಿದ್ದಾರೆ. ಸರ್ ಗೋಣಿಚೀಲ ಸಿಕ್ತು ಸರ್. ನಿಧಾನ ಎತ್ಕೋ. ನಿಧಾನಕ್ಕೆ ಸರ್. ಸರಿ ಸರ್, ಬಿಡು. ನಿಧಾನ. ಸರಿ ಆಗ್ಲಿ ಸರ್, ಆಗ್ಲಿ. ಬರಮ್ಮ. ಸರಿ ಫೈನ್. ಸರಿ ಸರ್, ಸರಿ ಸರ್. ಯಾರಿವ್ರು? ನೋಡಪ್ಪ, ಮೊನ್ನೆ ನನಗೆ ಹೇಳ್ತಿಯಲ್ಲ, ಅದನ್ನೇ ಇನ್ನೊಂದ್ಸಲ ಹೇಳ್ತೀಯಾ? ಹೇಳ್ತೀನಿ ಸರ್. ಟೇಪ್ ರೆಕಾರ್ಡ್ ಆನ್ ಮಾಡಪ್ಪ. ಡಾಕ್ಟ್ರೇ ಚೆನ್ನಾಗಿ ಕೇಳಿ. ಹೇಳ ಸರ್. ಸರ್ ನಮ್ಮ ಅಪ್ಪ ಅಮ್ಮ ಒಂದು ಚಿಕ್ಕ ಊರಲ್ಲಿದ್ರಂತೆ. ಆಗ ನಮ್ಮಮ್ಮಂಗೆ 8 ವರ್ಷ ಮಕ್ಕಳೇ ಇರಲಿಲ್ಲ. ಆಮೇಲೆ ದೇವ್ರ ದಯದಿಂದ ನಮ್ಮ ತಾಯಿಗೂ ಮಗು ಆಯಿತು, ಗಂಡು ಮಗು. ಅದು ನಾನೇ. ಮಗು ಆಗಿದ್ದ ಖುಷಿಗೆ ಇಡೀ ಊರಿಗೆ ಸಿಹಿ ಹಂಚಿದ್ರು. ಹಬ್ಬ ಥರ ಆಚರಿಸಿದ್ರು. ಮಗಿಗೆ ಬದ್ರಿನಾರಾಯಣ ಅಂತ ಹೆಸರಿಡ್ಬೇಕು ಅನ್ಕೊಂಡಿದೀನಿ. ಚೆನ್ನಾಗೈತಲ್ವಾ? ಅಲ್ಲಿ ಶಾರದಾಕಿದಾರ ಬಾ. ದೇ ಸಂಭ್ರಮದಲ್ಲಿ 2 ವರ್ಷ ಕಳೀತು. ಆದರೆ ಮಗು ಮಾತ್ರ ಎಲ್ಲ ಮಗು ಥರ ಇರಲಿಲ್ಲ. ಎದ್ದು ಬೇರೆ ಮಕ್ಕಳ ಥರ ಓಡಾಡಲೇ ಇಲ್ಲ. ಆವಾಗ ನಮ್ಮ ಅಪ್ಪ ಅಮ್ಮಂಗೆ ನಿಜವಾಗ್ಲೂ ತುಂಬ ಭಯ ಆಗೋಯ್ತು. ಆಮೇಲೆ ಡಾಕ್ಟ್ರ್ ಹತ್ರ ಹೋದ್ರು. ಅಲ್ಲಿ ಮಗು ಏನಾದರೂ ಮಂಚಿಂದ ಬಿದ್ದಿತ್ತಾ ಅಥವಾ ಅವಾಗ ಜ್ವರ ಬರ್ತಾ ಇತ್ತಾ? ಹಂಗೇನಿಲ್ಲ, ಜ್ವರ ಬಂದಿತ್ತು, ಚಿಟಿಕೆ ಹಾಕ್ಸಿದ್ಮೇಲೆ ಸರಿ ಹೋಯ್ತು. ಮಗು ಏನಮ್ಮ ಹೇಳ್ತಾ ಇದೀಯಾ? ಮಗುಗೆ ಏನಾದರೂ ಆದರೆ ಡಾಕ್ಟರ್ ಹತ್ರ ಕರ್ಕೊಬಂದು ತೋರಿಸ್ಬೇಕು. ಔಷಧಿ ಎಲ್ಲ ಮನೇಲಿ ನೀವೇ ಮಾಡ್ಕೊಳ್ಳೋದಾದ್ರೆ MBBS ಓದಿ ಡಾಕ್ಟ್ರು ಅಂತ ನಾವೇ ಹಾಕಿರ್ಬೇಕು. ನೀವು ಮಾಡಿರೋ ತಪ್ಪಿಂದ ಮಗುಗೆ ಏನಾಗಿದೆ ಗೊತ್ತಾ? ಈ ಮಗು ಸಾಕೋದು ಒಂದೇ, ಒಂದು ಕಲ್ ಸಾಕೋದು ಒಂದೇ.
ಆಕ್ಚುಲಿ ಈ ಮಗುಗಾಗಿರೋದು ಪೋಲಿಯೋ ಅಟ್ಯಾಕ್. ನನ್ನ ಮುಂದಿನ ಬೆಳವಣಿಗೆ ಬಗ್ಗೆ ಡಾಕ್ಟ್ರೇ ಹೇಳಿದ್ರು ಸರ್. ಅವತ್ತಿಂದ ನಮ್ಮಪ್ಪ ಅಮ್ಮನಿಗೆ ದಿನ ಬೈಯೋರು, ಹೊಡೆಯೋರು, ಯಾವಾಗ ನೋಡಿದ್ರು ಜಗಳನೇ ಅಂತೆ. ಆದರೆ ಅಮ್ಮ ಯಾರ ಮಾತನ್ನು ಕೇಳಿಸ್ಕೊಳ್ಳದೆ ನನ್ನನ್ನು ಎತ್ಕೊಂಡು ಎಲ್ಲ ಹಾಸ್ಪಿಟ್ಲನ್ನು ಹತ್ತಿ ಇಳಿತಿದ್ಲು. ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನಿಗೆ ಒಂದು ಮಾತು ಕೇಳಿದ್ರು. ಬಿಡೆ ನಿಮ್ ತಮ್ಮ ನನ್ ಮಗಿನ್ ಕೊಡಕ್ಕಿಲ್ಲ. ಅಯ್ಯೋ ಏನ್ರಾಗಿದೆ ನಿಮ್ ಬುದ್ಧಿ? ಬಂದ್ರೆ ಈ ಮಗು ನನಗ್ ಬೇಡ. ಇದನ್ನ ಎಷ್ಟು ಆಸ್ಪತ್ರೆ ತೋರಿಸಿದ್ರು ಪ್ರಯೋಜನ ಇಲ್ಲ ಕಣೆ. ನನ್ನ ಕೈಲಿ ಜೀವನ ಪೂರ್ತಿ ಕಷ್ಟಪಟ್ಕೊಂಡು ಬದುಕಕ್ಕಾಗಲ್ಲ. ನಾವು ಇನ್ನೊಂದು ಮಗುನ ಮಾಡ್ಕೊಳ್ಳೋಣ. ಇದನ್ನ ತಗೊಂಡು ಯಾವ್ದಾದ್ರು ಆಶ್ರಮಕ್ಕೋ ಬಾವಿಗೋ ಹಾಕ್ಕೊಳ್ಳೋಣ. ನಮಗೆ ಮಗುನೇ ಆಗಿಲ್ಲ ಅಂತ ತಿಳ್ಕೊಳ್ಳೆ. ಮಾತಾಡೆ, ಏನ್ ಮಾಡೋಣ? ಏನ್ ಮಾಡೋಣ? ಆ ಮಾತು ಕೇಳಿ ಕೇಳಿ ಅಮ್ಮನಿಗೆ ಬೇಜಾರಾಗೋಗಿತ್ತು. ಅದಕ್ಕೆ ಅವರು ನಿರ್ಧಾರಕ್ಕೆ ಬಂದಿದ್ರು. ನನ್ನನ್ನೊಂದು ಬಿಳಿ ಬಟ್ಟೆಯಲ್ಲಿ ಸುತ್ತಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ನಮ್ಮ ಅಜ್ಜಿ ಅಮ್ಮನ ಹತ್ರ ಯಾಕಮ್ಮ ಏನ್ ಮಾಡ್ಬೇಕು ಅಂತ ಇದ್ಯಾ? ಗಂಡ ಕುಡ್ಕ ಆದ್ರು ಕಟುಕ ಆದ್ರು ಅನುಮಾನ ಪಡೋನೇ ಆಗಿದ್ರು ಹೆಂಗೋ ಸಹಿಸ್ಕೊಂಡು ಎಲ್ರೂ ಇರುವಾಗ ನಾನ್ಯಾಕೆ ನಮ್ಮ ಮಗಿ ಜೊತೆ ಇರಬಾರ್ದು? ಅವರೆಲ್ಲೇ ಇದ್ರು ಸಣ್ಣಕ್ಕಿರ್ಲಿ. ಸಣ್ಣಕ್ಕಿರ್ಲಿ. ಹೆಂಗೆ ಇದ್ರು ಎಲ್ಲೇ ಇದ್ರು ಬದುಕು ಅನ್ನೋದು ಕಷ್ಟನೇಯ. ಬದುಕು ಅನ್ನೋದು ಕಷ್ಟನೇಯ. ಬದುಕಬೇಕು. ನಾನು ನನ್ನ ಮಗಿ ಜೊತೆ ಬದುಕಬೇಕು. ಇನ್ಮ್ಯಾಕೆ ನನ್ನ ಮಗಿ ಹೆಸರು ಬದ್ರಿನಾರಾಯಣ ಅಲ್ಲ, ಪಂಜು. ಆವಾಗ ಅವ್ರ ಅಪ್ಪ ಅಮ್ಮ ಬದುಕಿರ್ಬೇಕಾದ್ರೆ ಕೊಟ್ಟಿದ್ದು ಈ ಮನೆಗೆ ಬಂದ್ವಿ. ಅಮ್ಮ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ರು, ನಾನು ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಪಂಜು ಬಂಗಾರಿಗೆ ಸ್ನಾನ ಮಾಡಿಸ್ಲಾ? ಅಮ್ಮ ಬಿಸಿನೀರು ಮಾತ್ರಮ್ಮ, ತಣ್ಣೀರು ಚಳಿ ಆಗುತ್ತೆ. 21 ವರ್ಷ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ ಸರ್. ನಾನು ನಮ್ಮಮ್ಮ ಐ ವಿಲ್ ರೀಡ್ ಇಂಗ್ಲೀಷ್. ಇಂಗ್ಲೀಷ್ ಯಾವತ್ತೂ ಬೇರೆ ಪ್ರಪಂಚನ
ನೋಡ್ಲೇ ಇಲ್ಲ. ಅಮೆರಿಕನ್ ಪ್ರೆಸಿಡೆಂಟ್ ಬಾರಕ್ ಒಬಾಮಾ ವಿಸಿಟೆಡ್ ಎಸ್ಟರ್ಡೇ ನ್ಯೂ ಡೆಲ್ಲಿ. ಅಮ್ಮ, ಒಬಾಮಾ ಅಂದ್ರೆ ಯಾರು ಗೊತ್ತಾ? ಅಮೆರಿಕದ ಅಧ್ಯಕ್ಷರು. ಅವರು ನಿನ್ನೆ ನ್ಯೂ ಡೆಲ್ಲಿಗೆ ಬಂದಿದ್ರಂತೆ. ಓದ್ತೀನಿ ನೆಕ್ಸ್ಟ್. ಟು ಮೀಟ್ ಮನಮೋಹನ್ ಸಿಂಗ್. ಎಷ್ಟು ಮುದ್ದೆ ಕಾಣ್ತೀಯೋ. ಬರೀ ನಮ್ದೇ ಆದ ಆಟ. ಎಷ್ಟು ಚೆನ್ನಾಗಿ ಕಾಣ್ತೀನಮ್ಮ. ಹಾಡು ಕತೆ ಯಾವಾಗಲೂ ಸಂತೋಷನೇ. ರಾತ್ರಿ ಆಗಲು ತುಂಬ ಕನಸುಗಳೇ. ಆದರೆ ಅದನ್ನೆಲ್ಲ ಕಟ್ಟಿ ನಮ್ಮಮ್ಮ ಸುಮ್ಮನೆ ಕೂತ್ಕೊಳ್ಳಿಲ್ಲ ಸರ್. ಪಂಜು ಮರಿ ಏನ್ ತಂದಿದ್ದೀನಿ ಗೊತ್ತಾ? ಏನದು? ನೋಡಲ್ಲಿ ಚಾಕ್ಲೇಟ್. ಇಲ್ಲೇ ಸ್ವಲ್ಪ ದೂರದಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಹಠ ಮಾಡಿ ನಮ್ಮಮ್ಮ ಟೀಚರ್ನ ಮನೆಗೆ ಕರ್ಕೊಂಬಂದೇ ಬಿಟ್ರು. Vivekananda is a great person because he encouraged the youths. This is America. Okay. This is South Africa. Okay. England. Yes. Iran. Yes. And Pakistan. ನನಗೆ ಪಾಠ ಹೇಳ್ಸಿದ್ಲು. ಜೊತೆಲಿ ಟೀಚರು ಮ್ಯಾಥ್ಸ್ ಹೇಳ್ಕೊಟ್ರು. ಅಲ್ಲೋಡು ಟೀಚರ್ ಅಮ್ಮ ಶಬ್ಬಾಷ್ಗಿರಿ ಕೊಡ್ತಾವ್ರೆ. ಈ ಕತೆ ತುಂಬಾ ದಿನದಿಂದನೇ ಒಳಿತು. ತುಂಬಾ ಚೆನ್ನಾಗಿ ಹೇಳ್ದು ಕಣ ಕತೆನಾ. ಏನೇ ಡೌಟ್ ಇದ್ರೂ ನನ್ ಕೇಳಬೇಕು. ಖಂಡಿತವಾಗ್ಲು. ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಓಕೆನಾ? ಆಯ್ತು ಮೇಡಮ್. ಅಂಡ್ ಐ ನೋ ವೆರಿ ವೆಲ್ ಇಂಗ್ಲಿಷ್ ಸರ್. ಸೂಪರ್ ಆಗಿದೆ. ಈ ಕಥೆನೂ ಸೂಪರ್ ಆಗಿತ್ತು. ನಿಮ್ ಟ್ಯಾಲೆಂಟು ಇದೆ, ತಲೆನೂ ಇದೆ. ಹೌದು ಮೇಡಮ್, ತಲೆ ಇದೆ, ದೇಹ ಮಾತ್ರ ಇಲ್ಲ ಅಷ್ಟೇ. ಕೆಲವ್ರಿಗೆ ದೇಹ ಇರುತ್ತೆ, ತಲೆನೇ ಇರಲ್ಲ. ಇನ್ ಕೆಲವ್ರಿಗೆ ದೇಹ ತಲೆ ಎರಡೂ ಇರುತ್ತೆ, ಆದ್ರೆ ಅವ್ರಿಗೆ ಆರ್ಟೇ ಇರಲ್ವಂತೆ. ಹೌದು ಮೇಡಮ್, ಈ ಪ್ಯೂರ್ ಆರ್ಟ್ ಇರೋರು ಆ ಪ್ರಪಂಚದಲ್ಲಿ ಬದುಕಕ್ಕಾಗಲ್ವಂತೆ. ನಿಜನಾ? ನಾನ್ ಹೇಳಿದಲ್ಲಪ್ಪ, ಟಿವಿಲಿ ಹೇಳ್ತಿದ್ರು, ನಾನ್ ಕೇಳ್ತಿದ್ದೆ. ಸುಮ್ನೆ ಇರೋ ಅಲ್ವೇನಮ್ಮ? ನಿಜ ಮಾತಾಡ್ಬಿಟ್ರೆ ಆಮೇಲೆ ಜನ ನಮ್ಮನ್ನ ನಂಬೋದಿಲ್ಲ ಅಲ್ವಾ? ಟೀಚರ್ ಅಮ್ಮ ಬೇರೆ ಟ್ರಾನ್ಸ್ಫರ್ ಆಗಿ ಓದ್ತಾವ್ರೆ. ಸರಿ ಇಲ್ಲಿ ಬರ್ಬೇಕು ಬೇಡ್ವೋ? ಒಳ್ಳೆ ಅಡ್ಗೆ ಮಾಡಾಕ್ತಾ ಇದೀನಿ ಅವ್ರಿಗೆ. ನಿಂಗೇನ್ ಬೇಕು? ನಂಗೆ ಹಪ್ಳ ಅಮ್ಮ. ಸರಿ ಹೋಗಮ್ಮ. ಕಲ್ಲರ್ ಹೇಳಿ ಮೇಡಮ್. ನೀನೊಂದ್ ಕತೆ ಹೇಳಿದ್ದಲ್ಲ, ಯಾವ್ದು ಮೇಡಮ್? ಆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಅದಕ್ಕೊಂದು ಸಾಂಗ್ ಬರ್ದಿದ್ದೀನಿ. ಸಾಂಗ್ ಅಂತ ಅನ್ಕೋಬೇಡ, ನಂಗೆ ತೋಚಿದ್ ಬರ್ದಿದ್ದೀನಿ. ನಂದೊಂದು ಪುಟ್ಟ ಗಿಫ್ಟು ಅನ್ಕೋ ಆ ಕತೆಗೆ, ಆಯ್ತಾ? ಸರಿ, ಇಲ್ಲಿ ಇಡ್ತೀನಿ. ಹೋಗಿ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಮೇಡಮ್, ಅಮ್ಮನ ನನ್ನನ್ನ ನೋಡಕ್ಕೆ ಆಗಾಗ ಮನೆಗೆ ಬರ್ಬೇಕು ಮೇಡಮ್. ಹಂಗಂದು ಒಂದಿನ ಟೀಚರು ಹೊರಟ್ಬಿಟ್ರು. ಆದರೆ ಅಮ್ಮ ಯಾವಾಗಲೂ ಹೇಳೋಳು, ಕಷ್ಟ ತುಂಬ ಚೆನ್ನಾಗಿರುತ್ತೆ ಕಣೋ. ಒಂದು ಕೈ ನೋಡಿಕೊಳ್ಳಿ ಬಿಡುತ್ತೇನೆ. ಇಲ್ಲ ಅಮ್ಮ, ನೆಮ್ಮದಿ, ಆಸೆ, ಆನಂದನೂ ತುಂಬ ಚೆನ್ನಾಗಿರುತ್ತಂತ ನಾನು ಹೇಳಿದ್ರೆ ಆಗ ಅಮ್ಮ, ನೀನು ಮಕ್ಕಳನ್ನ ಇಷ್ಟಪಡ್ತಿದ್ಯಾ ಕಣ, ನಾನು ತಾಯಿನ ಇಷ್ಟಪಡ್ತಿದ್ದೀನಿ ಅಷ್ಟೇ ಅಂತ ಹೇಳಿ ತಮಾಷೆ ಮಾಡೋಳು. ಅಮ್ಮ ಕೇಕು ನಿನ್ಗೆ ತಿನ್ನಪ್ಪ. ಇಲ್ಲಿ ನೋಡು, ಅಮ್ಮ ಬದುಕನ್ನ ನೋಡ್ತಿದ್ದ ಸ್ಟೈಲೇ ಹಂಗೆ. ಅದನ್ನ ನೋಡ್ತಾ ಈ ಹೊರ್ಗಿನ ಪ್ರಪಂಚದ ಜನ ನೋಡಿದ್ರೆ ನನಗೆ ನಗು ಬರೋದು. ನಾನಾಗ ತುಂಬಾ ಚಿಕ್ಕವನ ಎಳೆ ಕಂದ ನೀನು. ನಿನ್ನ ಬೀದಿಲ್ ಬಿಸಾಕ್ಬಿಟ್ರು ಗೊತ್ತಾ? ನಾನ್ ಸುಮ್ಮನೆ ಬಿಟ್ನಾ? ಆಗ ಒಂದಿನ ನಮ್ಮ ಅಮ್ಮನ ಸ್ನೇಹಿತರು ನಮ್ಮ ಮನೆಗೆ ಬಂದರು. ಅವ್ರ ಮಗನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ. ಕೆಲ್ಸ ಗಿಲ್ಸ ಅಂತ ಬರ್ದೆ ಹೋಗ್ಬಿಟ್ಟಿಯಾ? ನನ್ ಮಗನ್ ಲಗ್ನ
ಆಯ್ತಮ್ಮ ಬರ್ತೀನಿ. ಅವರೇನೋ ಕೊಟ್ಟು ಹೊರಟೋದ್ರು ಸರ್. ಆಮೇಲೆ ನಮ್ಮಮ್ಮ ಎರಡು ದಿನ ಆದ್ಮೇಲೆ ಪಂಜು ಹೇಳಮ್ಮ. ನಿಂಗೆ 21 ವರ್ಷ ಅಲ್ವೇನೋ? ಯಸ್ ಐ ಆಮ್ ಎ ಬಿಗ್ ಬಾಯ್. ಅದಕ್ಕೆ ಈ ಬಿಗ್ ಬಾಯ್ಗೆ ಮದ್ವೆ ಮಾಡ್ಬಿಡೋಣ ಅಂತ. ಸುಮ್ನಿರಮ್ಮ, ಕಾಮಿಡಿ ಮಾಡ. ಸುಮ್ನೆನಾ? ಕಾಮಿಡಿ ಹೇಳದ್ ಕೇಳಮ್ಮ. ಎಲ್ಲ ಗೊತ್ತು ಇವ್ನಿಗೆ. ಮಾಡಿ ಲೈಫ್ ಕೊಡ್ತೀನಿ ನನ್ಗ ಲೈಫ್ ನ ಹಾಳು ಮಾಡ್ಬೇಡ ನೀನು. ಬೇಡಮ್ಮ, ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಸರ್. ಹೊರಟ್ಬಿಟ್ಲು. ತುಂಬ ಹುಡ್ಕಾಡಿ ಕಷ್ಟಪಟ್ಟು ಕೊನೆಗೂ ಒಂದು ಹುಡುಗಿನ ಮನೆಗೆ ಕರ್ಕೊಂಬಂದೇ ಬಿಟ್ಲು. ಆ ಹುಡುಗಿನ ಪಂಜು ಸೇಮ್ ನನ್ನ ಕೇಸು, ಆದರೆ ಚಿಕ್ಕ ಇಂಪ್ರೂವ್ಮೆಂಟು. ಅವಳ ಕೈಯಲ್ಲಿ ಆ ಕಡೆ ಈ ಕಡೆ ತಲೆ ಆಡ್ಸೋಕ್ಕಾಗುತ್ತೆ, ನನಗೆ ಅದು ಆಗಲ್ಲ ಸರ್. ಆಮೇಲೆ ನಾನು ಅವಳ ಜೊತೆಗೆ ಹಲೋ ಹಲೋ ಹಾಯ್ ಹಾಯ್ ಸಚಿವ ಗೋವಿಂದ ಕಾರಜೋಳ ಮತ್ತು ಉಮೇಶ್ ಕತ್ತಿ ಈ ಶಾಸಕರ ಮನವೊಲಿಕೆಯಲ್ಲಿ ತೊಡಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸಕರು ಯಾವ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬುದು ಇದೀಗ ತೀವ್ರ ಕುತೂಹಲ ಕೆರಳಿಸಿದೆ. ಇದೇ ವೇಳೆ ಮುಖ್ಯಮಂತ್ರಿ ಯಡಿಯೂರಪ್ಪ ನಿವಾಸದಲ್ಲಿ ನಾಯಕರ ಸಭೆ ನಡೆಸುತ್ತಿದ್ದಾರೆ. ಹಲವು ಸಚಿವರು ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. But it's there, like a splinter in your mind, driving you mad. It is this feeling that has brought you to me. ನಾ ಬಿಡಲಾರೆ ಎಂದು ನಿನ್ನ, ನೀನಾದಿ ನನ್ನಿ ಪ್ರಾಣ, ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು. The matrix is everywhere. It is all ಸುಮ್ನಿರಿ. Even now in ಸಾಕು. this very room. You can see it when you look out your window or when you turn on your television. ಅಮ್ಮ ಮಾತಾಡಿಸ್ಲೇ ಇಲ್ಲ. ನಮ್ಮ ಅಮ್ಮ ಹತ್ರ ಕಂಪ್ಲೇಂಟ್ ಮಾಡ್ಬಿಟ್ಲು. ಆಗ ಪಂಜು, ಈ ಹುಡುಗಿಗೆ ಅಪ್ಪ ಅಮ್ಮ ಎಲ್ಲಾರು ಇದ್ದಾರೆ, ಆದ್ರೂ ಯಾರು ಇಲ್ದೇ ಇರೋ ತರ ಯಾವುದೋ ಒಂದು ಆಶ್ರಮದಲ್ಲಿ ಕತ್ಲೆ ರೂಮ್ನಲ್ಲಿ ಒಬ್ಳೇ ಇದ್ಲು ಕಣ. ಪಾಪ ಈಗ ನೋಡ, ನಿನ್ ಮದ್ವೆ ಅನ್ನೋ ಕಾರಣಕ್ಕೆ ನಮ್ ಜೊತೆ ಬಂದು ಅವಳು ಸಂತೋಷವಾಗಿ ಬದುಕ್ತೀನಿ ಅಂದ್ರೆ ನಾವ್ಯಾಕೋ ಬೇಡ ಅನ್ಬೇಕು? ಇಲ್ಲ ನೋಡು, ಮದ್ವೆ ಅನ್ನೋದು ಎರಡು ದೇಹಕ್ಕೆ ಸಂಬಂಧಪಟ್ಟಿದ ವಿಷಯ ಅಲ್ಲ ಕಣೋ ಮಗ. ಮನಸ್ಸಿಗೆ ಮನಸ್ಸು ನೆರಳಾಗಿ ಆಶ್ರಯ ಕೊಡೋ ವಿಷಯ ಕಣೋ. ಈಗ ನಿಂದೇನೋ ಕತೆ, ಯಾಕೋ ಬೇಡ ಅಂತ ಇದೆಯಾ? ನನ್ನ ಕೈಲಿ ಸಾಕಾಗಲ್ಲ ಅಂತನಾ? ಇನ್ನೂ ಗಟ್ಮುಟಿಯಾಗಿದ್ದೀನಿ, ಚೆನ್ನಾಗಿ ದುಡ್ದು ನಿಮ್ಮಿಬ್ಬರನ್ನು ಚೆನ್ನಾಗಿ ಸಾಕ್ತೀನಿ. ಪಂಜು, ನನ್ ಸೊಸೆ ಸುಮ್ನೆ ಬಂದ್ಬಿಟ್ಟಿದ್ದಾಳೆ ಅನ್ಕೊಂಡಿದ್ಯಾ? ಲಂಚ ಕೊಟ್ಟು ಕರ್ಕೊಂಡ್ ಬಂದಿದ್ದೀನಿ ಇವಳ. ಎಲ್ಲಾದ್ರಲ್ಲೂ ಒಳ್ಳೇದಿದೆ ಕಣೋ, ನಾವದನ್ನ ನೋಡ್ಬೇಕಷ್ಟೆ. ಏನಮ್ಮ ಈಗ ಮಣ್ಣಲ್ಲಿ ಮಣ್ಣು ಇರ್ಬೇಕು, ಕಲ್ಲಲ್ಲಿ ಕಲ್ಲು ಇರ್ಬೇಕು, ಅವಳ ನಾನು ಈಗ ಮದುವೆ ಆಗ್ಬೇಕು ಅಷ್ಟೇ ತಾನೆ? ಮಾಡು ಮಾಡು. ನಾನು ಏನ್ ಕಮ್ಮಿ ಇಲ್ಲ. ನನ್ನನ್ನು ಇಬ್ರು ಮುಂಚಿನ ಹುಡುಗರು ನೋಡಕ್ ಬರ್ತಿದ್ರು ಆಶ್ರಮಕ್ಕೆ. ರೀ ಆದಿ ಚುಂಚನಗಿರಿ ಕಂಡಿದ್ದೀನಿ ರೀ. ಕುಮಾರಸ್ವಾಮಿ ಒಬ್ರು ಆಗ್ತಾ ಇದಾರೆ, ಅವ್ರ ಹೆಣ್ಮಕ್ಳಿಲ್ಲ. ಅದ್ನ ಹೇಳಮ್ಮ. ಕೊನೆಗೂ ನನ್ನ ಒಪ್ಸಿ ನಮ್ಮಿಬ್ರಿಗೂ ಮದುವೆ ಮಾಡಿದ್ಲು. ಮನಸ್ತೃಪ್ತಿಯಾಗಿ ಆಶೀರ್ವಾದ ಮಾಡಿದ್ಲು. ನಮ್ಗೇನು ಇಷ್ಟನೋ ಅದೆಲ್ಲ ಇಸ್ಕೊಡೋಳು. ಅವಳಿಗೇನು ಇಷ್ಟನೋ ಅದೆಲ್ಲ ನಮ್ಗೆ ಹಾಕ್ಸಿ ನೋಡಿ ಖುಷಿ ಪಡೋಳು ನಮ್ಮಮ್ಮ. ಅದಲ್ಲದೆ ಫೋಟೋಗ್ರಾಫರ್ನ ಮನೆಗೆ ಕರ್ಕೊಂಬಂದು ತಲೆ ತಿನ್ಬೇಡಿ.
ಏಯ್ ಚೆನ್ನಾಗಿಡಿಯ ಫೋಟೋನ ಏನ್ ತೆಗಿತಾ ಇದ್ದೆ ಅವಾಗಿಂದ ನೀನು ಇರೋ ನಿಮಿಷ. ಬಿಸಾಕಮ್ಮ ಅವ್ನ್ ಮೇಲೆ. ಹಿಂಗೆ ಮಗಿಗೆ ನಾಕಾಗ್ತೀನಿ ಸ್ವಲ್ಪ ಆ ಕಡೆ. ಅದಲ್ದೆ ಮನೆಗೆ ನನ್ನ ಹೆಸರೇ ನೇಮ್ ಬೋರ್ಡ್ ಆಗಿಟ್ಟಿದ್ಲು. ಅಮ್ಮ ಆಗೈತು. Yes, ನನ್ನ ಮಗ ರೆಡಿ ಆಗೋದ. ತೆಗಿತೀನಿ. ನಂದು ಸೆಂಟು ಇಷ್ಟು ಗಮ್ಮತ್ತಲ್ಲ ಖಾಲಿ ಆಗೋಗುತ್ತೆ. ಆಗ್ತೀನಿ. ಸರಿ ಈಗ ಅವನಿಗೆ ಮುಚ್ಚಿ. ಅಯ್ಯೋ ಆಗ್ತೀನಿ ಇರು. 5 ನಿಮಿಷ ಮಗ. ಸರಿ ರೆಡಿ ಮಾಡ್ಬಿಡ್ತೀನಿ ಅವಳನ್ನ. ಬರ್ತಾ ಬರ್ತಾ 3 ದೇಹ ಒಂದೇ ಜೀವ ಆಗೋಯ್ತು. ಮನೆ ತುಂಬ ಯಾವಾಗಲೂ ಪ್ರೀತಿ, ಸ್ನೇಹ, ಮಾತು, ನನ್ನ ಕತೆಗಳು ಇರೋದು. ಅಮ್ಮ ನಮಗೋಸ್ಕರ ಹುಟ್ಟಿದ್ಲೋ ಇಲ್ಲ ನಾವು ಅವಳಿಗೋಸ್ಕರ ಹುಟ್ಟಿದ್ವೋ ಗೊತ್ತಾಗಲೇ ಇಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಹುಟ್ಟಿರೋದು ಸಂತೋಷ ಪಡೋಕ್ಕಂತ ಮಾತ್ರ ಗೊತ್ತಾಯಿತು. ಆದರೆ ಅಮ್ಮನಿಗೆ ಬದುಕು ಅಂದರೆ ಎರಡೇ ಗೊತ್ತಿರೋದು, ನಮ್ಮ ಜೊತೆ ನಗ್ನಗ್ತಾ ಇರೋದು, ಇನ್ನೊಂದು ಕೆಲ್ಸಕ್ಕೆ ಹೋಗೋದು. ಪಂಚು ನಿನ್ ಹೆಂಡತಿಗೆ ಏನ್ ತಂದಿದ್ದೀನಿ ಗೊತ್ತಾ? ಬಂಗಾರ ಚೈನು. ಸರಿ ನನ್ಗಂತೂ ಈಗ ಇರ್ಲಿಲ್ಲ. ನಾನ್ ಸೊಸೆಗಾರು ಹಾಕಿ ಸಂತೋಷ ಪಡ್ತೀನಿ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ ಆಯ್ತಾ? ನಿನಗೂ ಅಮ್ಮ ಅಮ್ಮ ಏನು ಹಾಡಾಡಮ್ಮ. ಯಾವ್ದು? ಅದೇ ನೀವು ಅಪ್ಪ ಆಡ್ತಿದ್ರಲ್ಲ ಅವಾಗ ಆಡು. ಸುಮ್ನೆ ಆಡಮ್ಮ ಆಡಮ್ಮ ಆಡು. ಆಡುಗಡಿ ಏನು ಬರಲ್ಲ ನಂಗೆ. ಇಲ್ಲ ನೀನು ಸಂಜೆ ಬಂದು ಆಡ್ಲೇಬೇಕು. ಅರ್ಥೋಗಿದೆ ಕಣ್ರೋ. ಪ್ರೇಮವೇ ಜೀವ ಪ್ರೇಮವೇ ದೈವ ನಂಬಿದೆ ಎಷ್ಟು ಉಸಿರುಗಳು. ಆದರೆ ತಿರುಗಿ ಉಸಿರು ಸಮೇತ ಬರಲೇ ಇಲ್ಲ ಸರ್. ಕೆಲಸ ಮಾಡ್ಬೇಕಾದ್ರೆ ಅದೇ ನಾವು ಬಂದ್ಬಿಟ್ಟು ಸತ್ತೋಗ್ಬಿಟ್ರು. ಏನು ತಲೆ ಕೆಡ್ಸ್ಕೊಳ್ಬೇಡ ಕಣೋ. ಇಲ್ಲ ಎಲ್ಲಾದ್ರೂ ಮಣ್ಣು ಮಾಡ್ಬಿಡೋಣ ಕಣ್ರೋ. ಅಣ್ಣ ಅವ್ರ ಅಮ್ಮನ ಕಣ್ ತೋರ್ಸಲ್ವಾ? ನಿಮ್ಮಿಬ್ರ ಹೆಸರಲ್ಲೂ ಅರ್ಚನೆ ಮಾಡಿಸಿ ಬೇಗ ಬಂದ್ಬಿಡ್ತೀನಿ. ಆಮೇಲೆ ನನ್ನ ಸೊಸೆಗೆ ಬಂಗಾರದ ತಾಳಿ ಹಾಕೋದು. ಅವತ್ತು ನನಗಳು ಬರಲಿಲ್ಲ ಸರ್. ಆದರೆ ಅಮ್ಮ ಹೋದ್ಮೇಲೆ ಬಾಳದ್ನಲ್ಲ. ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಹೇಗಿರಬೇಕು, ಜೊತೆಗೆ ಏನು ಸೋಮವಾರದಿಂದ ಏನಾದರೂ ಅಧಿವೇಶನ ನಡೆಸಲಿಕ್ಕೆ
ಬನ್ನಿ ಸಾರ್ ಸಾರ್ ಬನ್ನಿ ಸಾರ್. ಅಳ್ಬೇಡಮ್ಮ ಯಾರು ಅಳ್ಬೇಡಮ್ಮ, ಬರ್ತಾರೆ. ಊಟ ಬೇಕೀಗ, ಊಟ ಬೇಕು. ಕರ್ದಿದ್ದೀನಲ್ವಾ. ಹಲೋ, ಯಾರೋ ಇದೀರಾ? ಬನ್ನಿ ಸಾರ್. ಯಾರು ಹೋಗ್ತಿದ್ರೆ ಬನ್ನಿ ಸಾರ್. 2-3 ದಿನ ಆಯ್ತು ಸರ್ ಊಟ ಮಾಡಿ. ಬನ್ನಿ ಸಾರ್. ಹಂಗೆ ಹೋಗ್ಬೇಡಿ ಸಾರ್. ಯಾರು ಇಲ್ವಾ? ನಿಮ್ಗೆ ಯಾರಿಗೂ ನಮ್ಮ ವಾಯ್ಸ್ ಕೇಳಿಸ್ತಾನೆ ಇಲ್ವಾ? ಯಾರು ಭಯ ಪಟ್ಕೋಬೇಡಿ ಸಾರ್. ಒಂದ್ಸಲ ಬನ್ನಿ ಸಾರ್, ನೋಡಿ ಸಾರ್. ಯಾರು ಇಲ್ವಾ ಅಲ್ಲಿ? ಯಾರಾದ್ರೂ ಬನ್ನಿ. ಬನ್ನಿ ಸಾರ್. ನಮ್ದೇ 1000 ಇದೆ. ನಾನ್ ಮೊದ್ಲೇ ಬಡ್ಕೊಂಡೆ ಯಾವ್ದಾದ್ರೂ ಆಶ್ರಮಕ್ಕೆ ಸೇರ್ಸ್ಬಿಡ್ವು ಅಂತ. ಕೇಳಿದ್ಲ ಅವಳು? ಅಯ್ಯೋ ಇವ್ರದ್ದು ಯಾವಾಗಲೂ ಇದೇ ಆಗೋಯ್ತು. ತಲೆನೋವು, ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಾಗಿ ಮನೆ ಹೋಗಕ್ಕೆ ಜೀವನ ಪೂರ್ತಿ ಜವಾಬ್ದಾರಿ ಈಸಿಯ. ನಾವು ಮೂಗ್ ತುರ್ಸಕ್ಕಾಗಕ್ಕಿಲ್ಲ. ಎಷ್ಟು ದಿನ ಬದುಕ್ತವ ಬದುಕೊಂಡು ಹೋಗ್ಲಿ, ಆಮೇಲೆ ನೋಡುವ ಏನಾಯ್ತದೆ ಅಂತ. ಇರಮ್ಮ, ಊಟ ಬೇಕು, ಊಟ ಬೇಕು, ಊಟ ಬೇಕು, ಬೇಕು. ಅಳ್ಬೇಡ ಇರಮ್ಮ, ಹೇಳಿದೀವಲ್ವಾ, ಯಾರಿಗೋ ಕೂಗಿದೀವಿ, ಬರ್ತಾರೆ. ಅಳ್ಬಾರ್ದಮ್ಮ. ಊಟ. ಹೇ ಅಳ್ಬೇಡಮ್ಮ, ಅಳ್ಬೇಡ. ನಾನು ಹಿಂಗೊಂದು ಕತೆ ಹೇಳ್ತೀನಿ, ನೀ ಕೇಳ್ಬೇಕು ಪ್ಲೀಸ್. ಏನಂದ್ರೆ ನಾವಿಬ್ರು ಲವ್ ಮಾಡಿಲ್ಲಲ್ಲ, ಲವ್ ಮಾಡಿ ಮದುವೆ ಆಗಿಲ್ಲ. ಹಾಗಿದ್ರೆ ನಾವಿಬ್ರು ಸಿಟಿಲಿ ಇರ್ತೀವಿ. ನಾವು ಸಿಟಿಲಿ ಇರ್ತೀವಂತೆ ನಮ್ಮ ಅಮ್ಮನ ತರನು ಒಬ್ರು ಅಮ್ಮ ನಿನಗೆ. ಈಗ ಫೋಟೋಗ್ರಾಫರ್ ಬಂದಿದ್ರಲ್ಲ, ಅವ್ರ ತರನೇ ಅಪ್ಪ ನಿನಗೆ. ಬರೀ ಕೋಪ, ಬರೀ ಕೋಪ. ನಿಂಗೆ ಶಾರುಖ್ ಖಾನ್ ಅಂದ್ರೆ ಇಷ್ಟ ಅಲ್ವಾ? ಅವನ ತರನೇ ಒಬ್ಬ ಅಣ್ಣ. ನಂಗಿಬ್ರು ಫ್ರೆಂಡು, ನಿಂಗೊಬ್ಳು ಫ್ರೆಂಡು. ಇವಾಗ ಕತೆ ಹೇಳ್ತೀನಿ. ನಾವಿಬ್ರು ಸಿಟಿಲಿ ಲವ್ ಮಾಡ್ತೀವಂತೆ. ನೀನ್ ನಡ್ಕೊಂಡ್ ಬರ್ತಿದ್ದೆ, ಅವಾಗ ನಾನು ನಿಂತಿದ್ದೆ ರೋಡಲ್ಲಿ. ಆಗ ಮಲ್ಕೊಂಬಿಟ್ಯಾ ಚಿನ್ನು? ಚಿನ್ನು, ಅದೇ ಸರ್, ನಾನು ಜೀವನದಲ್ಲಿ ಮೊದಲನೇ ಸಲ ಹತ್ತಿದ್ದು. ಆಮೇಲೆ ನಾವು ಒಂದು ನಿರ್ಧಾರಕ್ಕೆ ಬಂದ್ವಿ. ಅವಾಗ ಯಾರೋ ಒಬ್ರು ಮನೆ ಹತ್ರ ಬಂದರು. ಒಳಗಡೆ ಬನ್ನಿ, ನಾವು ಮನುಷ್ಯರೇ, ನಾವೇನು ಮಾಡಲ್ಲ, ಬನ್ನಿ ಸಾರ್. ಒಳಗಡೆ ಬಂದು ನೋಡಿರ್ತಾನೆ ಸರ್ ಗೊತ್ತಾಗೋದು. ಬನ್ನಿ. ಏನಿಲ್ಲ ಸಾರ್, ಒಂದಿಷ್ಟು ಜನ ಕರ್ಕ ಬನ್ನಿ, ಊಟ ಏನು ಬೇಡ. ಅವ್ರಂಗೆ ಭಯ ಪಟ್ಕೊಂಡು ಓಡೋಗಿ ದಾರಿలో ಪೊಲೀಸ್ ಅವ್ರನ್ನ ಮನೆಗೆ ಕರ್ಕೊಂಬಂದ್ಬಿಟ್ರು. ಅವಾಗ ಪೊಲೀಸ್ ಸರ್ ಹತ್ರ ನನ್ನ ಕತೆ ಎಲ್ಲ ಹೇಳ್ಕೊಂಡೆ. ಮತ್ತೆ ನಾವ್ ಹೆಂಗಿದ್ರು ಇನ್ ಸ್ವಲ್ಪ ದಿನನೇ ಬದುಕೋದು. ಅಷ್ಟ್ರಲ್ಲಿ ನಮ್ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಇಂಥ ಒಂದು ಪ್ರಪಂಚದಲ್ಲಿ ನಮ್ ತಾಯಿ ಅಂತವ್ರೊಬ್ರು ಇದ್ರು, ನಮ್ದೇ ಆದ ಪುಟ್ಟು ಪ್ರಪಂಚನೂ ಇತ್ತು ಅಂತ ನಾನ್ ಬೇರೆಯವ್ರಿಗೆ ಹೇಳ್ಬೇಕು ಸರ್. ನಾನೆಲ್ಲೂ ಈಚೆ ಬರಲ್ಲ ಸರ್. ಆಯ್ತು ಬಿಡಪ್ಪ, ಹೊರಗಡೆ ಪ್ರಪಂಚ ತುಂಬಾ ಚೆನ್ನಾಗಿದೆ, ನೀನೇನು ಹೆದರ್ಕೋಬೇಕಾಗಿಲ್ಲ. ನಿನಗೆಲ್ಲ ಫೆಸಿಲಿಟೀಸ್ನು ನಾನು ಕೊಡಿಸ್ತೀನಿ, ಆಯ್ತಾ? ನಮ್ಗೆ ಹೊರಗ್ ಬರಕ್ ಇಷ್ಟ ಇಲ್ಲ ಸರ್. ಆಯ್ತಪ್ಪ, ನೀನ್ ಆಚೆಗೆ ಬರಬೇಡ, ನೀನ್ ಇದ್ದಲ್ಲಿಗೆ ಎಲ್ಲಾ ಕರ್ಕೊಂಡ್ಬಂದು ನಾನು ಮಾಡಿಸ್ತೀನಿ. ನಾವ್ ಹೇಳೋದ್ ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್. ಸುಮ್ನೆ ಬೇರೆ ಏನು ಪ್ರಯತ್ನ ಮಾಡ್ಬೇಡಿ.
ಒಂದಷ್ಟು ಜನ ಕರ್ಕೊಂಬನ್ನಿ. ಬೇಡ ಸರ್, ಕರ್ಕೊಂಡು ಕೊನೆ ಆಸೆ ಆದ್ರೂ ಈಡೇರುತ್ತೆ ಸರ್. ದಯವಿಟ್ಟು ಡಾಕ್ಟರ್ನೆಲ್ಲ ಕರ್ಕೊಂಡ್ ಬರ್ಬೇಡಿ. ಬರೋದಕ್ಕೆ ನಾನು ಕರ್ಕೊಂಡು ಬಂದೇ ಬರ್ತೀನಿ, ಹುಷಾರ್. ಅರ್ಥ ಮಾಡ್ಕೊಳ್ಳಿ ಸರ್. ಅವತ್ತೇ ಹೇಳ್ದೆ, ಬೇಡ ಸರ್, ಬೇಡ ಬೇಡ ಸರ್, ಬೇಡ ಸರ್. ನಮ್ಮ ಅಮ್ಮನ ಥರನೇ ಇಡೀ ಪ್ರಪಂಚ ಫುಲ್ ಇದೆ ಅಂತ ಅನ್ಕೊಂಡಿದ್ದೆ. ಅದೆಲ್ಲ ಸುಳ್ಳು ಸಾರ್. ಹಂಗನ್ಬಿಟ್ಟೀಗ ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗಿ ಇನ್ನೊಬ್ರ ಕೈ ಸಿಕ್ಕಿ ನನಗೆಲ್ಲ ಬದುಕಕ್ಕೆ ಇಷ್ಟ ಇಲ್ಲ. ಸಾಕಿದು ಸಾಕು ನನಗೆ. ಅದಲ್ಲದೆ ನನಗಿಷ್ಟ ದಿನ ಬಾಳಿದ್ದು ಬದುಕಿದ್ದು ಗೌರವನೂ ಇದೆ, ಗರ್ವನೂ ಇದೆ ಸಾರ್. ಸಾಕು ಸಾರ್. ನಾನೊಬ್ಬ ವೀರ ಸಾರ್, ವೀರ. ಬದುಕಕ್ಕೇನೇನು ಬೇಕು ಎಲ್ಲ ಇದ್ದು ಬದುಕಕ್ಕಾಗದೆ ಕಷ್ಟ 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 ಅಂತ ಓಡ್ತಿರೋ ಪ್ರಪಂಚದ ಮಧ್ಯೆ ನಾನು ಕರ್ಕೊಂಡೋಗಿ ಬಿಡ್ಬಿಡಿ ಸಾರ್, ಬಿಡ್ಬಿಡಿ ಸಾರ್. ಯುದ್ಧಕ್ಕೆ ಭೂಮಿ ರೆಡಿ ಮಾಡಿ ಅಂದ್ರೆ ಸೂಜಿ ಚುಚ್ಚಕ್ಕೆ ಮನುಷ್ಯರು ಕರ್ಕೊಂಡ್ ಬಂದಿದ್ದೀರಲ್ಲ. ನೋಡಮ್ಮ, ಆ ಇಡ್ಲಿ ತಂದಿದ್ದೀನಲ್ಲ, ಅವರಿಬ್ರಿಗೂ ತಿನ್ಸಮ್ಮ. ಫೋಟೋಗ್ರಾಫರ್ ಅಪ್ಪ, ನನ್ನ ಮಗಂದು ನನ್ನ ಸೊಸೆದು ಫೋಟೋ ಎಷ್ಟು ಚಂದಾಗಿ ತೆಗಿಬೇಕು ಅಂದ್ರೆ ಅವರಿಬ್ರು ನಿಂತಿರೋ ತರ ಕಾಣ್ಬೇಕು. ಹಂಗ್ ತಕೊಡ್ತೀಯಾ? ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಇನ್ನೊಂದು ಮಾತು ಕೇಳಲ್ಲ? ಇದಕ್ಕೂ ಮುಂಚೆ ಮಾತಾಡ್ತಿದ್ರಲ್ಲ, ಅದೇನು? ಓ ಅದಾ ಮೇಡಮ್, ಅದು ನಮ್ಮ ಕನಸು. ಏನು ಮೇಡಮ್, ನಮಗೆ ಕನಸು ಕಾಣೋ ಯೋಗ್ಯತೆನೇ ಇಲ್ವಾ? ನಿಮ್ಮನ್ನೆಲ್ಲ ನೋಡಿ ನಾವು ಕನಸು ಮಾತ್ರ ಕಾಣೋಕ್ಕೆ ಸಾಧ್ಯ. ಹೇಗಿತ್ತು ಮೇಡಮ್ ನಮ್ಮ ಕನಸು? ಚೆನ್ನಾಗಿತ್ತಾ? ನಮ್ಗೆ ಒಂದೇ ಒಂದು ಆಸೆ ಇದೆ ಮೇಡಮ್. ನಾವು ಇಲ್ಲಿ ಸತ್ತೋಗ್ಬಿಟ್ರೆ ನೀವು ಹೊರಗಡೆ ಹೋಗ್ತಿರಲ್ಲ, ದಯವಿಟ್ಟು ಒಂದು ಹುಡುಗ ಒಂದು ಹುಡುಗಿ 23 ವರ್ಷ ಸುಮ್ಮನೆ ಬಂದು ಸುಮ್ಮನೆ ಹೋದ್ರು ಅಂತ ಮಾತ್ರ ಹೇಳ್ಬೇಡಿ. ಹೆಂಗೂ ಕೇಳಿದ್ದೀರಾ, ನೀವೇ ಒಂದು ಕತೆ ಸೇರಿಸ್ಕೊಂಡು ಹೇಳ್ಬಿಡಿ ಮೇಡಮ್. ಹೇಳ್ತೀರಾ? ಕೇಳಿದ್ರ ಸರ್? ಅವನು ಹೇಳಿದ್ದನ್ನು ನಿಮಗೆ ಕೇಳಿಸ್ಬೇಕು ಅಂತಲೇ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಬಂದಿದ್ದು. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ನಿಮ್ಮನ್ನು ಕರ್ಕೊಬಂದೆ. ಯಾಕೆ ಗೊತ್ತಾ ಸರ್? ನಾನು ತುಂಬಾ ಜನ ಡಾಕ್ಟರ್ ಹತ್ರ ಕೇಳಿದೆ, ಅವ್ರು ಯಾರೂ ಇಲ್ಲಿಗೆ ಬರೋಕೆ ಒಪ್ಪಲಿಲ್ಲ. ಸರ್, ನಾವು ಜೀವನದಲ್ಲಿ ಎಷ್ಟೋ ಇಲ್ಲೀಗಲ್ ಕೆಲಸ ಮಾಡಿದ್ದೀವಿ, ಆದರೆ ಅವನು ಕೇಳ್ತಿರೋದು ಬರೀ ಪ್ರೀತಿ, ಮನುಷ್ಯ ಪ್ರೀತಿ ಅಷ್ಟೇ. ಅವ್ರ ತಾಯಿ ಅಂತವ್ರನ್ನ ನಾವು ಖಂಡಿತ ತಗೊಂಡು ಬರೋಕ್ಕಾಗಲ್ಲ ಸರ್. ನೋ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಸರ್, ಹೇಗಾದ್ರೂ ಮಾಡಿ ಅವನ್ನ ಟ್ರೀಟ್ ಮಾಡಿ ಸರ್. ಸ್ವಲ್ಪ ಗಟ್ಟಿ ಮಾಡ್ಕೊಡಿ ಸರ್. ಅವ್ನು ಗಟ್ಟಿ ಆದ್ಮೇಲೆ ನಾನೇ ಅವನ್ನ ಕನ್ವಿನ್ಸ್ ಮಾಡಿ ಆಚೆ ಕರ್ಕೊಂಡು ಹೋಗಿ ಅವನಿಗೆ ಏನಾದರೂ ಒಳ್ಳೇದು ಮಾಡೋಣ ಸರ್. ಏನಾದರೂ ಒಳ್ಳೇದು ಮಾಡೋಣ ಪ್ಲೀಸ್. ನೋಡಿ ಇವ್ರೆ, ಹೀಗೆ ಬಿಟ್ರೆ ಸ್ವಲ್ಪ ದಿನ ಬದುಕ್ತಾರೆ, ಆದ್ರೆ ರಿಸ್ಕ್ ತಗೊಂಡ್ರೆ ನಾವು ಅವ್ರನ್ನ ಉಳಿಸ್ಕೋಬಹುದು. ಆದ್ರೆ ಅವ್ರ ತಂದೆ ಇದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರನ್ನ ಹುಡುಕ್ಸಿ. ಅವ್ರೇನ ಸಿಕ್ಕಿದ್ರೆ ಒಳ್ಳೆ ದುಡ್ಡು ಮಾಡಬಹುದು. ಅಲ್ಲ ಸರ್, ನಮಗ್ ಸುಮ್ಮನೆ ರಿಸ್ಕ್ ಯಾಕೆ? ನಿಮ್ಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು ತಾನೆ, ಜೊತೆಗೆ ನಮ್ಮ ಆಸ್ಪತ್ರೆಗೂ ಕೆಟ್ಟ ಹೆಸರು. ಇದೆಲ್ಲ ಯಾಕೆ ಬೇಕು ಸರ್ ನಮಗೆ? ಇದು ಜೀವನ ಪೂರ್ತಿ ಜವಾಬ್ದಾರಿ ತಗೊಳ್ಳೋ ವಿಷಯ. ಅದನ್ನೆಲ್ಲ ಲಾಭ ಇಲ್ದೆ ಯಾಕೆ ಮಾಡಬೇಕು? 402 ಅರ್ಥ ಮಾಡ್ಕೊಳ್ಳಿ, ಹೆಚ್ಚಿಗೆ ಸಮಯ ಇಲ್ಲ. ಕರ್ಕೊಂಡೋಗಿ ಇವ್ರನ್ನ. ಅಲ್ಲ ಸರ್, ನಾನು ಹೇಳೋದು. ಹೋಗಿ ಸರ್, ಹೋಗಿ ಸರ್. ಟೈಮ್ ಇಲ್ಲ, ನೋಡ್ಕೊಳ್ಳಿ ಸರ್. ಪೇಪರ್ ಕಾರ್ಡ್ ತಗೊಂಡೋಗ್ಬಿಡ ಸರ್. ಎದ್ದಿಳಮ್ಮ, ಹೋಗಮ್ಮ ಜೀಪ್ಗೆ ಹೋಗಮ್ಮ. ಸರ್, ಅದು ಇವ್ರಿಗೆ ತಿನ್ನಿಸ್ ಹೇಳಿ ಕೇಳ್ತಾ ಇಲ್ವಾ ನಿನಗೆ? ಹೋಗೋ ಅನ್ನಲ್ಲ. ಗೆಟ್ ಔಟ್. ಹಾ ಸರ್.
ಯಾರು ಇರೋದು ಬೇಡ ಇಲ್ಲಿ. ಗೆಟ್ ಲಾಸ್ಟ್. ಹೋಗ್ರಿ ಎಲ್ಲ. ಏನ್ ಮೇಡಮ್ ಇವತ್ತು ಸಾಹೇಬ್ರೆ ಬಂದ್ಬಿಡ್ಯಾರ ಇಲ್ಲಿಗೆ? ಏನ್ ಕೇಸು? ಸಾಹೇಬ್ರಿಗೆ ಗೊತ್ತಿರೋರ? ನಮ್ಗೊಂದೇ ಒಂದು ಆಸೆ ಇದೆ ಮೇಡಮ್. ನಾವು ಇಲ್ಲಿ ಸತ್ತೋಗ್ಬಿಟ್ರೆ ನೀವೇ ಒಂದು ಕತೆ ಸೇರಿಸ್ಕೊಂಡು ಹೇಳ್ಬಿಡಿ ಮೇಡಮ್. ಹೇಳ್ತೀರಾ? ಈ ಮನೇಲಿದ್ದವರು ಸಿಟಿಲಿದ್ರು, ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ರು, ತುಂಬಾ ಚೆನ್ನಾಗಿ ಬದುಕ್ತಾ ಇದ್ರು. ಯಾವತ್ತೋ ಒಂದ್ ದಿವಸ ಆಕ್ಸಿಡೆಂಟ್ ಆಯ್ತು. ಆದ್ರೆ ಇವತ್ತು ಯಾಕೆ ಸರ್ ನೀವು ಹೊರಟ್ಬಿಟ್ರಾ? ಇವತ್ತು ಹೇಗಾದ್ರೂ ಪ್ಲಾನ್ ಮಾಡಿ ನಿನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗೋಣ ಅಂತ ನನ್ನವ್ರನ್ನ, ಡಾಕ್ಟರ್ನ ಎಲ್ಲ ಕರ್ಕೊಂಬಂದೆ. ಆದರೆ ಇದ್ಯಾವ ಪ್ಲಾನ್ ಮಾಡಿದ್ದೇನೆ, ನೀನೇ ಗೆದ್ಬಿಟ್ಟೆ ಕಣಪ್ಪ. ನೀನ್ ಗೆದ್ದೆ, ನಾನು ಸೋತೋದೆ. ಅಳು ಬರ್ತಿದ್ದೆ ಕಣಪ್ಪ. ಈ ಪ್ರಪಂಚ ನೋಡಿ ನನಗೆ ಅಸಹ್ಯ ಆಗ್ತಾ ಇದೆ. ಒಂದ್ ವೇಳೆ ನಿನ್ನ ಆಚೆ ಕರ್ಕೊಂಡು ಹೋಗಿ ಅಪ್ಪಿತಪ್ಪಿ ನಿನ್ ಬಾಯಲ್ಲಿ ಏನಾದ್ರು ಸರ್ ನಾನು ಪ್ರಪಂಚದಲ್ಲೇ ಹುಟ್ಟಿದ್ದೆ ದಂಡ ಆಗೋಯ್ತಲ್ಲ ಸರ್ ಅಂತ ಏನಾದ್ರೂ ಬಂದಿದ್ರೆ, ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿ ಸಲಹಿದ ನಿಮ್ಮ ಅಮ್ಮನಿಗೆ ನಾನು ಅವಮಾನ ಮಾಡಿದಾಗ ಆಗ್ಬಿಡ್ತಿತ್ತಲ್ಲಯ್ಯ. ನಾನೊಬ್ಬ ಹೇಡಿ ಆಗ್ಬಿಟ್ಟೆ ಕಣಯ್ಯ, ನಾನೊಬ್ಬ ಹೇಡಿ. ಆದರೆ ನೀನ್ ವೀರ. ನಿನಗೆ ವೀರ ಮರಣವೇ ಸಿಗಬೇಕು. ಸರ್ ಚಿಟ್ಕಿ ಹೊಡಿತೀರಾ ಸರ್? ಇನ್ನ ಸ್ವಲ್ಪ ದಿನ ಇದೆ. ನಿಮ್ಮ ಕೈಯಲ್ಲಿ ಎಷ್ಟು ಜನರಾಗುತ್ತೋ ಅಷ್ಟು ಜನ ಕರ್ಕೊಂಬನ್ನಿ ಸರ್. ನಾನು ನಮ್ಮ ಅಮ್ಮನ ಬಗ್ಗೆ ಹೇಳ್ಬೇಕು. ಹೇಳ್ತೀನಿ, ಕರ್ಕೊಂಬರ್ತೀರಲ್ವಾ? ಪೊಲೀಸರು ಹೊರಟ್ಬಿಟ್ರು ಅನ್ಸುತ್ತೆ. ನನ್ನ ಕತೆ ಹೇಳ? ಮಣ್ಣಲ್ಲಿ ಮಣ್ಣಿರ್ಬೇಕು, ಕಲ್ಲಲ್ಲಿ ಕಲ್ಲಿರ್ಬೇಕು. ಜೀವನದಲ್ಲಿ ಏನೇ ಆದ್ರೂ ನಾವು ಸಂತೋಷವಾಗಿರ್ಬೇಕು ಅಷ್ಟೇ. ನೀ ಹೇಳೋ ಕತೆನ na 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 na
na na na na na na na na na